ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಇದನ್ನು ನಿಮ್ಮ ಸಂಸ್ಥೆಯಾಗಿ ಕಟ್ಟಬೇಕು, ನೀವೆಲ್ಲ ಒಂದು ಒಳ್ಳೆಯ ಹುದ್ದೆಗೆ ಹೋಗಬೇಕು, ಒಳ್ಳೆಯ ಜೀವನ ಕಟ್ಕೋಬೇಕು ಅನ್ನುವಂಥದ್ದು ಯಾವತ್ತೂ ಕೂಡ ಇಂಡಿಯಾ ಫಾರ್ IAS ಅಕಾಡೆಮಿಯ ಅಭಿಲಾಷೆ ಆಗಿರ್ತದೆ. ಸೋಜುಗಾದ ಸೂಜು ಮಲ್ಲಿಗೆ. ಅವ್ರು ಹೇಳ್ತಾ ಪದಗಳು ನಾನು ಕೇಳ್ತಾ ಇರಲಿಲ್ಲ. ನಾನು ನೋಡಿದಾಗ ಆ ಹುಡುಗಿ ನನ್ನ ನೋಡ್ತಾ ಇದ್ದೆ, ಸಂತೋಷ ಎಷ್ಟು ಪಡ್ತಾ ಇದ್ದೀನಿ. ಆ ಜಾನಪದದ ಹಿಂದಿನ ವರ್ಣಮಯ ರಂಜಿತ ಚಿತ್ರ ಬರ್ತಾ ಇತ್ತು. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುರೆಯೋ ಕನ್ನಡ ಸವಿ ನುಡಿಯೋ. Aim for the sun so that you will get the star at least. Those days, there were 5 options, lower options, higher options. ಆ ಇಂಗ್ಲೀಷ್ ಏನು ಟಫ್ ಆಗಿತ್ತು, ಆ ಇಂಗ್ಲೀಷ್ ಪೇಪರ್ 300 ಮಾರ್ಕ್ಸ್ ಇಂಗ್ಲೀಷ್. ತಮಿಳಿನ ಮಾಸ್ತಿಯವರು ಕನ್ನಡದ ಆಸ್ತಿಯಾಗಿದ್ದಾರೆ. ಮರಾಠಿಯ ಬೇಂದ್ರೆಯವರು ನಮಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಿದ್ದಾರೆ. ತಮಿಳಿನ ರಾಜರತ್ನಂ ಅವರು ನಮ್ಮ ಕನ್ನಡ ನಾಡು ನುಡಿಯ ವಜ್ರವಾಗಿ ನಿಂತಿದ್ದಾರೆ. ನಮ್ಮ ನೆಲವಿದು ಹೊನ್ನ ನೆಲವಿದು, ಚೆಲುವ ಕನ್ನಡ ನಾಡಿದು. ಎಲ್ಲರಿಗೂ ಶುಭೋದಯ, ನಮಸ್ಕಾರ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಸೊ ಕನ್ನಡ ನಾಡಿನ ಕನ್ನಡ ಕೈಂಕರ್ಯಕ್ಕೆ 70 ವರ್ಷಗಳ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲು ಒಂದು ಸಣ್ಣ ಸಮಾರಂಭ. ಇವತ್ತು ನಮ್ಮೊಂದಿಗೆ ನಮ್ಮ ಸಂಸ್ಥೆಯ ಚೇರ್ಮನ್ ಆದ ಶ್ರೀ ಕೇದಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಧನ್ಯವಾದಗಳು ಸರ್ ಫಾರ್ ಜಾಯ್ನಿಂಗ್ ಅಸ್. ಇವತ್ತಿನ ಮುಖ್ಯ ಅತಿಥಿಗಳಾಗಿ ವಿ ಹ್ಯಾವ್ ಅಮಾಂಗ್ಸ್ಟ್ ಅಸ್ ಅ ವೆರಿ ಟಾಲ್ ಫಿಗರ್, somebody who has been revered across the state. 1977 batch IAS officer Shri P. Raghavendra Rao sir. 1977 batch IAS officer. ನಂತರ the famous name of Rao sir's IAS coaching classes in Karnataka is Mane Maatagi ನಿಂತಂತ ಹೆಸರದು. So to have him amongst us on this August occasion, ಧನ್ಯವಾದಗಳು sir. Thank you so much for joining us. We also have amongst us ನಮ್ಮ CEO ಶ್ರೀನಿವಾಸ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ಧನ್ಯವಾದಗಳು ಸರ್. ಸೊ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕೆ ದೇವರ ಅನುಗ್ರಹವನ್ನು ಬೇಡುತ್ತಾ ಒಂದು ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕೆ ಐ ಇನ್ವೈಟ್ ಕಾವ್ಯ. ಮಾದೇವಾ 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 ಸೋಜುಗಾದ ಸೂಜು ಮಲ್ಲಿಗೆ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ. ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು. ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪ್ಪಾಳೆ ಬೆಳಗಿವ್ನಿ ತುಪ್ಪವ ಕಾಯಿಸಿವ್ನಿ. ಕಿತ್ತಾಳೆ ಹಣ್ಣ ತಂದೀವ್ನಿ. ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದೀವ್ನಿ. ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ. ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ.
ಬೆಟ್ಟತ್ಕೊಂಡೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವೇ ಮಾದೇವ ನೀವೇ ಮಾದೇವ ನೀವೇ ಬೆಟ್ಟತ್ಕೊಂಡೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವೇ ಬೆಟ್ಟದ ಮಾದೇವ ಗತಿಯೆಂದು ಅವರಿನ್ನು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಥ್ಯಾಂಕ್ ಯು. ಧನ್ಯವಾದಗಳು ಕಾವ್ಯ. ಮಹಾದೇವನ ಅನುಗ್ರಹ, ದೇವರ ಅನುಗ್ರಹ ಜೊತೆಗೆ ಇವತ್ತಿನ ಈ ಒಂದು ಸಮಾರಂಭವನ್ನು ಮುನ್ನಡೆಸೋಣ. ಇವತ್ತಿನ ಕನ್ನಡ ರಾಜ್ಯೋತ್ಸವದ ಸಮಾರಂಭದೊಂದಿಗೆ ಇಂಡಿಯಾ ಫಾರ್ IAS ಒಂದು ಸಂಸ್ಥೆಯಾಗಿ ಒಂದು ಕೈಂಕರ್ಯವಾಗಿ ಶುರುವಾಗಿ ಕ್ಲಾಸಸ್ನ ಶುರು ಮಾಡಿ 5 ವರ್ಷಗಳನ್ನು ತುಂಬಿಸ್ತಾ ಇದ್ದೀವಿ. ನವೆಂಬರ್ 8ನೇ ತಾರೀಕು ಒಫಿಷಿಯಲ್ ಆಗಿ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ನಿಮ್ಮೆಲ್ಲರ ಜೊತೆಗೂಡಿ ನಾವೇನು ಕನಸು ಕಂಡಿದ್ವಿ ಆ ಕನಸಿಗೆ 5 ವರ್ಷ ತುಂಬುವಂಥ ಸಮಯ. ಸೊ ಈ 5 ವರ್ಷಗಳ ತುಂಬಿದ ನಂತರ ಇಡುವಂತಹ ಸಾಕಷ್ಟು ಹೆಜ್ಜೆಗಳಿಗೆ ಇವತ್ತಿನಿಂದ ಒಂದು ರೀತಿಯ ಶುರು ಮಾಡುವಂಥದ್ದಕ್ಕೆ ಒಂದು ದೇವರ ಅನುಗ್ರಹ ಬೇಡ್ತಾ ಇದ್ದೀವಿ. ಈಗ ಪ್ರಾಸ್ತಾವಿಕ ನುಡಿಗಳಿಗಾಗಿ ಶ್ರೀನಿವಾಸ್ ಸರ್ ಅವ್ರನ್ನ ಇದಕ್ಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ನಿಮ್ಮ ಇಂಡಿಯಾ ಫಾರ್ IAS ಅಕಾಡೆಮಿ 5 ವಸಂತಗಳನ್ನು ತುಂಬಿದೆ. ಅದರ ಒಂದು ನೆನಪು ಕೂಡ. ಇವತ್ತಿನ ಈ ಕಾರ್ಯಕ್ರಮದ ಅತ್ಯಂತ ವಿಶೇಷತೆ ಏನಂದರೆ, ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಶ್ರೀಯುತ ರಾಘವೇಂದ್ರ ರಾವ್ ಸರ್ ಇದ್ದಾರೆ. ನಾನು ಡೆಲ್ಲಿನಲ್ಲಿದ್ದಾಗ ಬೆಂಗಳೂರಿನಲ್ಲಿ ರಾವ್ ಸರ್ ಒಂದು ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಸಿವಿಲ್ ಸರ್ವಿಸ್ ಮಕ್ಕಳಿಗೆ ತರಬೇತಿ ಕೊಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೆ. ಸುಮಾರು 6-7 ವರ್ಷದಿಂದ ಅವ್ರನ್ನ ಏನಾದರೂ ಮಾಡಿ ಯಾವುದಾದ್ರೂ ನೆಪ ಮಾಡಿಕೊಂಡು ಭೇಟಿ ಮಾಡಬೇಕು ಅನ್ನುವಂಥ ಒಂದು ತವಕ ಇತ್ತು ನನಗೆ. ಕಾರಣಾಂತರಗಳಿಂದ ಅದು ಸಾಧ್ಯ ಆಗಿರಲಿಲ್ಲ. ಮೊನ್ನೆ ಪ್ರಶಾಂತ್ ಮತ್ತು ಸಂದೀಪ್ ಎಲ್ಲ ಸರ್ ನೋಡಬೇಕು, ಈಗ ಇಲ್ಲೇ ಬೆಂಗಳೂರಲ್ಲಿದ್ದಾರೆ, ಹೋಗಿದ್ದು ಬರ್ತೀವಿ ಸರ್ ಅಂತ. ನಾನು ಕಲಬುರಗಿನಲ್ಲಿದ್ದರಿಂದ ಅವ್ರನ್ನ ನೋಡಲಿಕ್ಕಾಗಲಿಲ್ಲ. ಇಬ್ಬರು ಕೂಡ ಸರ್ ಮನೆಗೆ ಹೋಗಿ, ಸರ್ ನಾವು ಈ ಥರ ಎಲ್ಲ ಮಾಡ್ತಾಯಿದ್ದೀವಿ, ನಿಮ್ಮ ಸಪೋರ್ಟ್ ಬೇಕು ಅಂತೇಳಿ. ಕಳೆದ 4-5 ದಶಕಗಳಲ್ಲಿ ಒಟ್ಟು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡಿದ್ದಾರೆ, ಈಗ ಆಲ್ರೆಡಿ ಸುಮಾರು 1000ಕ್ಕೂ ಹೆಚ್ಚು ಸಿವಿಲ್ ಸರ್ವೆಂಟ್ಸ್, ಈ ಇಬ್ಬರು ಮಹಾನುಭಾವರ ಒಂದು ಮಾರ್ಗದರ್ಶನ, ತರಬೇತಿ, ಅವರ ಒಂದು ಆಶೀರ್ವಾದದೊಂದಿಗೆ ಬೇರೆ ಬೇರೆ ಎಲ್ಲ ಕಡೆಯೂ ಕೂಡ ಸೇವೆ ಮಾಡ್ತಾಯಿದ್ದಾರೆ. ಈ ರಾಜ್ಯ ಆಗ್ಬೋದು, ಬೇರೆ ರಾಜ್ಯಗಳಾಗ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಫಾರಿನ್ ಸರ್ವಿಸಲ್ಲಿ ಇರ್ತಕ್ಕಂಥವ್ರು ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂಥ ಇಬ್ಬರು ಸೀನಿಯರ್ ಬ್ಯೂರೋಕ್ರಾಟ್ಸ್ ಜೊತೆಗೆ ಪ್ರತಿನಿತ್ಯ ಒಂದು ಹಂಬಲ, ನಾನು ತಿಳ್ಕೊಂಡಿರ್ತಕ್ಕಂಥದ್ದನ್ನು ನನ್ನ ಜ್ಞಾನ ಯುವಜನತೆಗೆ ಸಿಗಬೇಕು, ಅವರು ಕೂಡ ಸಿವಿಲ್ ಸರ್ವಿಸಿಗೆ ಬರಬೇಕು, ದೇಶ ಸೇವೆ ಮಾಡಬೇಕು, ಒಂದು ಒಳ್ಳೆಯ
ಜೀವನವನ್ನು ಕಟ್ಕೊಳ್ಬೇಕು ಅನ್ನುವಂಥ ಒಂದು ತವಕವನ್ನು, ಸೇವಾ ಮನೋಭಾವನೆಯನ್ನು ಇಟ್ಕೊಂಡು ಇವತ್ತು ಕೂಡ ನಮ್ಮ ಕೇದಾರ್ ಸರ್ ಹೇಳಿದಾಗೆ 17 ವರ್ಷದ ಯುವಕರ ಥರ ನಿಮಗೆಲ್ಲ ಗೈಡ್ ಮಾಡ್ತಾಯಿದ್ದಾರೆ. ಆ ಕಾರಣದಿಂದ ಇವತ್ತಿನ ಈ ಕಾರ್ಯಕ್ರಮ ಬಹಳ ವಿಶೇಷ ಅನ್ನುವಂಥದ್ದು. ನಾನು ಈಗಾಗಲೇ ಹೇಳಿದಾಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೊಂದು ಸೀನಿಯರ್ ಆಫೀಸರ್ಸ್ ಇವತ್ತು ಕೂಡ ನಮ್ಮ ಕರ್ನಾಟಕದ ಸಂಖ್ಯೆ ಸಿವಿಲ್ ಸರ್ವಿಸಸ್ಗಳಲ್ಲಿ ಜಾಸ್ತಿ ಇರಬೇಕು. ನಮ್ಮ ಮಕ್ಕಳು ಯಾವಾಗ ಬೇರೆ ಬೇರೆ ಇಲೈಟ್ ಸರ್ವಿಸಸ್ಗೆ ಉನ್ನತ ಹುದ್ದೆಗಳಿಗೆ ಹೋಗ್ತಾರೆ, ಆಗ ಕರ್ನಾಟಕದ ಧ್ವನಿ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಗಟ್ಟಿಯಾಗ್ತದೆ ಅನ್ನುವಂಥದ್ದು ಅವರ ಪ್ರಬಲ ನಂಬಿಕೆ. ನಾವೆಲ್ಲ ಇಲ್ಲಿ ಅಕಾಡೆಮಿ ಪ್ರಾರಂಭ ಮಾಡುವ ಹೊತ್ತಿಗೆ ರಾಘವೇಂದ್ರ ರಾವ್ ಸರ್ ಆಲ್ರೆಡಿ ಅವರು ಇಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ತರಬೇತಿಯನ್ನು ಮಾಡ್ತಾಯಿದ್ರು. ಆಮೇಲೆ ಕೇದಾರ್ ಸರ್ ರಿಟೈರ್ಡ್ ಆಗಿ ಬೆಂಗಳೂರಿಗೆ ಬಂದ ನಂತರ ಇಲ್ಲ ನಮ್ಮ ಮಕ್ಕಳೆಲ್ಲ ಡೆಲ್ಲಿಗೆ ಹೋಗೋದು ಬೇಡ, ಸಿಕ್ಕಾಬಟ್ಟೆ ಖರ್ಚಾಗ್ತದೆ, ವೆದರ್ ಸರಿ ಇಲ್ಲ, ಅಲ್ಲಿ ಬಡಬಗ್ರ ಮಕ್ಕಳೆಲ್ಲ ಕಷ್ಟ ಸಿವಿಲ್ ಸರ್ವಿಸ್ ಮಾಡುವಂಥದ್ದು. ಶ್ರೀನಿವಾಸ್, ನಾವು ಡೆಲ್ಲಿ ಥರ ಬೆಂಗಳೂರನ್ನೇ ಹಬ್ ಮಾಡಬೇಕು ನಾವು ಅಂತ ಸರಿಗೆ ಮೊದಲಿಂದ ತುಡಿತಾ ಡೆಲ್ಲಿಲಿದ್ದಾಗಲೇ. ಯಾಕೆಂದರೆ ಡೆಲ್ಲಿಲಿದ್ದಾಗ ನಾವು ಅವರೆಲ್ಲ ನೋಡಿದ್ವಿ, ನಿಮ್ಮ ಸೀನಿಯರ್ಸ್ ಎಲ್ಲ ಭಾಳ ಕಷ್ಟ ಬಿದ್ದಿದ್ದಾರೆ. ವೆದರ್ ಜೊತೆ ಆಗ್ಬೋದು, ಎಕ್ಸ್ಪೆನ್ಸಸ್ಸು, ಊಟ, ಮತ್ತು ಅದು ಹೇಳಿಕ್ಕಾಗಲ್ಲ, ಅದರ ಮೆಂಟಲ್ ಎಗೋನಿ ಬೇರೆ ಥರ. ನಾವೆಲ್ಲ ಒಂದು ಬ್ಯಾಚಲ್ಲಿ ಒಂದು 20 ಜನ ಸೆಲೆಕ್ಟ್ ಆದರು ಅಂತ ಪ್ರಜಾವಾಣಿನಲ್ಲೋ ಎಲ್ಲೋ ಯೂಟ್ಯೂಬಲ್ಲೋ ನೋಡ್ಕೊಂಡು ಖುಷಿ ಪಡ್ತಾಯಿದ್ವಿ. ಆದರೆ ಸೆಲೆಕ್ಟ್ ಆಗದೆ ಸಾವಿರಾರು ಮಂದಿ ಟ್ರೈನ್ ಹತ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದಾಗ ಅವರ ಮನೆಯವರ ಮನಸ್ಥಿತಿ, ಅವ್ರ ಮನಸ್ಥಿತಿ ಹೇಗಿರ್ತದೆ ಅನ್ನುವಂಥದ್ದನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಆ ಕಾರಣದಿಂದ ನಮ್ಮ ಮಕ್ಕಳು ನಮ್ಮದೇ ಒಂದು ಒಳ್ಳೆಯ ವಾತಾವರಣದಲ್ಲಿ, ಕಡಿಮೆ ಶುಲ್ಕದಲ್ಲಿ, ಇಷ್ಟೊಂದು ಜನ 5-6 ಸಾವಿರ ಜನ ಡೆಲ್ಲಿಗೆ ಹೋಗೋದಕ್ಕಿಂತ ಒಂದು 20 ಜನ ಫ್ಯಾಕಲ್ಟಿ ಇಲ್ಲಿಗೆ ಕರೆಸಿದ್ರಾಯ್ತು ಅಂಥೇಳಿ ನಾವು ಮತ್ತು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ನ ಎಲ್ಲ ಸಹಪಾಠಿಗಳೆಲ್ಲ ಸೇರಿಕೊಂಡು ಚಂದ್ರ ಲೇಔಟೇ ಹಬ್ಬ ಆಗಬೇಕು ಅಂತ. ಇವತ್ತು ನಿಮ್ಮ ಚಂದ್ರ ಲೇಔಟ್ನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಲೈಬ್ರರಿ ಇದೆ, ಪಿ ಜಿಗಳಿದೆ, ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಸ್ಗಳಿದೆ. ನಿಮ್ಮದು ಎಲ್ಲೋ ಒಂದು ಕಡೆ ಹೋಗಿ ಎಸ್ಸೆ ಬರೀತೀರಿ, ಇನ್ನೊಂದು ಕಡೆ ಆಪ್ಷನಲ್ ತೊಗೋತೀರಿ, ಇನ್ನೊಂದು ಕಡೆ ಕ್ಲಾಸ್ ರೂಮ್ ಪ್ರೋಗ್ರಾಮ್ ತೊಗೋತೀರಿ, ಇನ್ನೆಲ್ಲ ಒಂದು ಕಡೆ ಮೆಂಟರ್ಶಿಪ್ ಸಿಗ್ತದೆ ನಿಮಗೆ. ಎಲ್ಲ ಒಂದೇ ಬಾಕ್ಸಲ್ಲಿ ನಿಮಗೆ ಒಂದು ಸರ್ವಿಸ್ ಸಿಗ್ತಾಯಿದೆ ನಿಮಗೆ. ಯಾಕೆ ಇದನ್ನು ನಿಮಗೆ ನಾನು ಹೇಳ್ತಾಯಿದ್ದೀನಿ ಇವತ್ತು ಅಂದರೆ, ಇಂಡಿಯಾ ಫಾರ್ IAS ಹುಟ್ಟಿಕೊಂಡಂತಹ ಮೂಲ ಕಾರಣ ಇದು. ಕೇದಾರ್ ಸರ್ಗೆ ಯಾವತ್ತೂ ಅಷ್ಟೇ, ಶ್ರೀನಿವಾಸ್ ಇಲ್ಲಪ್ಪ 5 ಲಕ್ಷ ಕೊಡ್ತಾರೆ, ನಾನೆಲ್ಲ ಕಷ್ಟ ಬಿದ್ದು ಅಲ್ಲಿ ಇಲ್ಲಿ ಯಾರ್ದೋ ಪುಸ್ತಕ ತೊಗೊಂಡು ನಾನು ಓದ್ಬಿಟ್ಟೆ ಆ ಕಾಲದಲ್ಲಿ, ನನಗೆ ಆ ನೋವು ಗೊತ್ತಿದೆ, ನಾನು ಕೂಡ ಒಂದು ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ, ಅದು ನನಗೆ ಮಾತ್ರ ಅರ್ಥ ಆಗ್ತದೆ ಅಂಥೇಳಿ ಪ್ರತಿ ವರ್ಷ 2-3 ಬಾರಿ ನಮ್ಮೆಲ್ಲ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ನಗರಗಳಲ್ಲಿ ಸ್ಕಾಲರ್ಶಿಪ್ ಮಾಡಬೇಕು, ಬಡಬಗ್ರ ಮಕ್ಕಳು ಸಿವಿಲ್ ಸರ್ವಿಸಿಂದ ವಂಚಿತರಾಗಬಾರ್ದು, ಅವರು ಕನಸು ಕಟ್ಕೊಡ್ಲಿಕ್ಕೆ ನಾವು ಸಹಾಯ ಮಾಡಬೇಕು ಅಂತೇಳಿ ಪ್ರತಿ ವರ್ಷ ನಾವು 2-3 ಬಾರಿ ಸ್ಕಾಲರ್ಶಿಪ್ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಎಲ್ಲ ಮೆಗಾ ಸಿಟೀಸ್ಗಳಲ್ಲಿ ಹೋಗಿ ಆಯಾ ಜಿಲ್ಲೆಗಳ ಹತ್ತಿರದಲ್ಲಿ. ಯಾಕೆ ಅಂದರೆ ನೀವು 6-7 ಲಕ್ಷ ಖರ್ಚು ಮಾಡ್ಕೊಂಡು ಡೆಲ್ಲಿಗೆ ಹೋಗಿದಂಥ ಸಂದರ್ಭದಲ್ಲಿ ಇವತ್ತು ಅದನ್ನು ನಾವು ಏನು ಮಕ್ಕಳಿಗೆ ಒಂದು ರೆಂಟ್ ಕೊಡಬೇಕು, ಒಂದಷ್ಟು ಫ್ಯಾಕಲ್ಟಿಗೆ ದುಡ್ಡು ಕೊಡಬೇಕು, ಅಷ್ಟಕ್ಕೆ ಮಾತ್ರ ಫೀಸನ್ನು ಇಟ್ಕೊಂಡು ನೀವೆಲ್ಲ ಒಂದು ನರ್ಸರಿಗಿಂತೂ ಭಾಳ ಕಡಿಮೆ ಫೀಸಲ್ಲಿ ನೀವೊಂದು ಮಾರ್ಗದರ್ಶನ, ಒಂದು ತರಬೇತಿ ಪಡ್ಕೋಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ. ಆ ನಿಟ್ಟಿನಲ್ಲೇ ಇವತ್ತು ಇಂಡಿಯಾ ಫಾರ್ IAS ಈ ನೆಲದಲ್ಲಿ ಉಟ್ಕೊಂಡು ಕೆಲಸ ಮಾಡ್ತಾಯಿದೆ. ಅಕಾಡೆಮಿ ಮಧ್ಯೆ ನಾವು ನಿಮ್ಮನ್ನು ಕೇಳ್ತಿರ್ತೀವಿ, ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಕೊಡಿ. ಎಲ್ಲೂ ನಾವು ಪರ್ಫೆಕ್ಷನನ್ನು ಹುಡ್ಲಿಕ್ಕೆ ಸಾಧ್ಯ ಇಲ್ಲ, ಪರಿಪೂರ್ಣತೆ ಸೂರ್ಯನ ಕೆಳಗಡೆ ಕಷ್ಟ. ಆದರೂ ಕೂಡ ನಿಮ್ಮ ಫೀಡ್ಬ್ಯಾಕ್ ಮೇಲೆ ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಇದನ್ನು ನಿಮ್ಮ ಸಂಸ್ಥೆಯಾಗಿ ಕಟ್ಟಬೇಕು, ನೀವೆಲ್ಲ ಒಂದು ಒಳ್ಳೆಯ ಹುದ್ದೆಗೆ ಹೋಗಬೇಕು, ಒಳ್ಳೆಯ ಜೀವನ ಕಟ್ಕೋಬೇಕು ಅನ್ನುವಂಥದ್ದು ಯಾವತ್ತೂ ಕೂಡ ಇಂಡಿಯಾ ಫಾರ್ IAS ಅಕಾಡೆಮಿಯ ಅಭಿಲಾಷೆ ಆಗಿರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ರಾಘವೇಂದ್ರ ರಾವ್ ಸರ್ ನಿಮ್ಮೊಡನೆ ಅವರು ಇರ್ತಾರೆ. ಅವರ ಒಂದು ಶ್ರೀಮಂತ ಅನುಭವ ಬಹಳ ದೊಡ್ಡದು. ಇಬ್ಬರು ಮಹಾನುಭಾವರು
ಒಂದು ದಿನ ಅಲ್ಲ, ಬೆಳಗ್ಗೆ 8 ಗಂಟೆಗೆ ಎದ್ದರೆ ವಿದ್ಯಾರ್ಥಿ ಅವರಿಬ್ಬರು ಕೂಡ. ಇವತ್ತು ಕೂಡ ಅವರಿಬ್ಬರು ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸೇ. ಎಲ್ಲ ನಮ್ಮ ರಿಕ್ರೂಟಿಂಗ್ ಏಜೆನ್ಸೀಸ್, UPSC ಬೇರೆ ಬೇರೆ ಏಜೆನ್ಸೀಸ್ ಏನಿದೆ, ಇನ್ನೆಲ್ಲ ಡೈನಾಮಿಕ್, ಈ ವರ್ಷ ಇದ್ದಂಗೆ ಇನ್ನೊಂದು ವರ್ಷ ಇರಲ್ಲ, ಯಾವ ರೀತಿ ಚೇಂಜ್ ಆಗ್ತಾಯಿದೆ, ಕ್ವಶನ್ಸ್ಗಳನ್ನು ಓದ್ಕೊಂಡು ಮಕ್ಕಳ ಜೊತೆ ಮಕ್ಕಳಾಗೇ ಇರಬೇಕು ಅಂತ ಬಯಸ್ತಕ್ಕಂತಹ ಬಹಳ ವಿಶೇಷ ವ್ಯಕ್ತಿಗಳು ಅವರು. ಇವತ್ತು ನಮ್ಮೊಡನೆ ಇರ್ತಕ್ಕಂಥದ್ದು ನಮ್ಮ ಒಂದು ಏನು ಸೌಭಾಗ್ಯ ಅನ್ನುವಂಥದ್ದು. ಅವರನ್ನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಒಟ್ಟು ಇಂಡಿಯಾ ಫಾರ್ IAS ತಂಡದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತೇನೆ. ಹಾಗೆಯೇ ಈ ಸಂಸ್ಥೆಯ ನಮ್ಮ ಕೋಫೌಂಡರ್ ಆಗಿರ್ತಕ್ಕಂತಹ ಶ್ರೀಯುತ ಡಾಕ್ಟರ್ GN ಶ್ರೀಕಂಠಯ್ಯ ಅವರು, ಫಾರ್ಮರ್ IFS ಆಫೀಸರು, ಅವರು ಕೂಡ ಇವತ್ತು ಬರಬೇಕಾಗಿತ್ತು. ಅವರಿಗೆ ಬೇರೆ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಇರೋದ್ರಿಂದ ಅವ್ರು ಬರಲಿಕ್ಕಾಗಲಿಲ್ಲ. ನಮ್ಮ ನವೀನ್ ಅವರು ಮತ್ತೊಬ್ಬರು ಕೋಫೌಂಡರ್ ಇದ್ದಾರೆ. ಅದೇ ರೀತಿ ಮಿಸ್ಟರ್ ನಯನ್ ಕುಮಾರ್ ಕೂಡ ಕೋಫೌಂಡರ್. ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಬೇರೆ ಬೇರೆ ಕಾರ್ಯಕ್ರಮ ಇದ್ದುದರಿಂದ ಅವ್ರು ಬರಲಿಕ್ಕಾಗಲಿಲ್ಲ. ಮುಂದೆ ಒಂದು ದಿನ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತೀವಿ, ಅವತ್ತೆಲ್ಲ ಸೇರಿಕೊಳ್ಳೋಣ. ಇನ್ನೊಂದು ವಿಚಾರ ನಾನು ಹೇಳಿ ನನ್ನ 2 ನುಡಿಗಳನ್ನು ಮುಕ್ತಾಯ ಮಾಡ್ತೀನಿ. ಕೇದಾರ್ ಸರ್, ನಾವು ಡೆಲ್ಲಿಲಿದ್ದಾಗ ಕನ್ನಡ, ಎನಿಥಿಂಗ್ ಕನ್ನಡ, ಎಲ್ಲೇ ಇದ್ದರೂ ಕನ್ನಡದವರು, ಪೂಸಾದಲ್ಲಿರಲಿ, ಜನಕ್ಪುರಿನಲ್ಲಿರಲಿ, RK ಪುರಮಲ್ಲಿರಲಿ, ಎಲ್ಲಿದ್ದರೂ ಸಾಹೇಬರು ಎಲ್ಲರೂ ಒಂದು ಕಡೆ ಅಸೆಂಬಲ್ ಮಾಡಿಸ್ತಾಯಿದ್ರು. ಪ್ರತಿ ಭಾನುವಾರ ಸಾಟರ್ಡೆ ಬಂತು ಅಂದರೆ ಸರ್ ಕ್ಯಾಬಿನೆಟಲ್ಲಿ ಸೆಕ್ರೆಟರಿಯೇಟ್ ಇದ್ದಾಗ ಅವ್ರು ಕನ್ನಡ ಕಲ್ಚರ್ ಸೆಕ್ರೆಟರಿ ಕೂಡ ಇದ್ದರು. ಎಲ್ಲ ಪ್ರತಿನಿತ್ಯ ಕರ್ನಾಟಕ ಸಂಘದಲ್ಲಿ ಒಳ್ಳೊಳ್ಳೆ ನಮ್ಮ ಕನ್ನಡ ನಾಡಿನ ಸಾಹಿತಿಗಳು, ಬರಹಗಾರರು, ಕವಿಗಳು, ನೃತ್ಯ ಮಾಡ್ತಕ್ಕಂಥವ್ರು, ಒಳ್ಳೆ ಫೇಮಸ್ ಹಾಡುಗಾರರು ಎಲ್ಲರನ್ನ ಕರೆಸ್ತಕ್ಕಂಥದ್ದು. ಒಟ್ಟು ನಮ್ಮ ಡೆಲ್ಲಿನಲ್ಲಿ ಒಂದು 5,000 to 6,000 ಜನ ಕನ್ನಡಿಗರಿದ್ದರು. ಪ್ರತಿನಿತ್ಯ ಅವರು ತಮ್ಮ ಪ್ರತಿನಿತ್ಯದ ಕರ್ತವ್ಯದ ಜೊತೆ ಯಾವತ್ತೂ ಕೂಡ ಅಲ್ಲೇ ಒಂದು ಮಿನಿ ಕರ್ನಾಟಕವನ್ನು ಸೃಷ್ಟಿ ಮಾಡಿಕೊಂಡು ನಾಡು ನುಡಿಗಾಗಿ ಅಲ್ಲೇ ಕೂತ್ಕೊಂಡು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಸರ್ ಒಮ್ಮೆ ಹೇಳ್ತಾಯಿದ್ರು, ಶ್ರೀನಿವಾಸ್, ನಾನು ಕ್ಯಾಬಿನೆಟಲ್ಲಿ ಸೆಕ್ರೆಟರಿಯೇಟಲ್ಲಿ ಇರೋದ್ರಿಂದ ನಾನು ಕರ್ನಾಟಕಕ್ಕೆ ಯಾವುದಾದ್ರೂ ಇಲ್ಲಿಂದ ಸಹಾಯ ಆಗ್ತದ ಅಂಥೇಳಿ ಪ್ರತಿನಿತ್ಯ ಯಾವುದೇ ಫೈಲ್ ಬಂದರೂ ನನ್ನ ಸ್ಟೇಟ್ಗೆ ಏನಾದರೂ ಫಸ್ಟ್ ಬರಬೇಕು ಅಂತೇಳಿ ನನ್ನ ಮನಸ್ಸು ತುಡಿತದೆ ಅಂತ. ಹಾಗಾಗಿ ಆ ರೀತಿ ಕನ್ನಡ ನಾಡು ನುಡಿ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಇಬ್ಬರು ಮಹನೀಯರಿದ್ದಾರೆ. ಇನ್ನೊಂದೆರಡು ವಿಚಾರ, ಎಲ್ಲಿಯವರೆಗೆ ನಾವು ನಮ್ಮ ಮಾತೃಭಾಷೆಯನ್ನು ಉಳಿಸ್ಕೊಂಡು ಬಳಸ್ಕೊಂಡು ಬೆಳೆಸ್ಕೊಂಡು ಹೋಗೋದಿಲ್ವೋ, ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿನೂ ಹೋಗ್ಬಿಡುತ್ತೆ ಅನ್ನುವಂಥದ್ದು. ಭಾಷೆ ಮತ್ತು ಸಂಸ್ಕೃತಿ ಒಂದೇ ನಾಣ್ಯದ 2 ಮುಖಗಳು. ಈಗ ನನ್ನ 2 ಮಕ್ಕಳೆಲ್ಲ ಡೆಲ್ಲಿನಲ್ಲಿ ಓದ್ತಾಯಿದ್ರು. ಅವರು ಆಮೇಲೆ 8ನೇ ಕ್ಲಾಸ್ ನಂತರ ಅವ್ರನ್ನ ಅಲ್ಲಿಂದ ಬಿಡಿಸ್ಕೊಂಡು ಇಲ್ಲೇ ರಾಮಕೃಷ್ಣ ಆಶ್ರಮ ಬೇರೆ ಕಡೆ ತಂದಾಗ್ತದೆ, ಜಸ್ಟ್ ಬಿಕಾಸ್ ಆಫ್ ಕನ್ನಡ. ಒಂದು ಬಾರಿ ಭಾಷೆ ಕಳ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಜನ್ರೇಷನ್ ಗ್ಯಾಪ್ ಆಗ್ತದೆ. ನಮ್ಮ ಭಾಷೆಯಲ್ಲಿರ್ತಕ್ಕಂಥ ಶ್ರೀಮಂತ ಸಾಹಿತ್ಯ ನಮ್ಮ ಮಕ್ಕಳು ಓದಬೇಕು, ಒಳ್ಳೆ ಶ್ರೀಮಂತವಾಗಿರ್ತಕ್ಕಂಥ ನಾಡು ನಮ್ಮದು, ಇಲ್ಲೇ ಬೆಳಿಬೇಕು ನನ್ನ ಮಕ್ಕಳು ಅನ್ನುವಂಥದ್ದು ನನಗೂ ಕೂಡ ಯಾವತ್ತೂ ಉತ್ಕಟತೆ ಇತ್ತು. ಹಾಗಾಗಿ ನೀವು ಭಾಷೆಯನ್ನು, ಬೇರೆ ಭಾಷೆಗಳನ್ನು ಕಲಿತಾ ಆ ಭಾಷೆಯಿಂದ ಇರ್ತಕ್ಕಂಥ ಶ್ರೀಮಂತಿಕೆಯನ್ನು ನಮ್ಮ ಭಾಷೆಗೆ ತಂದುಕೊಳ್ತಾ ನಮ್ಮ ಭಾಷೆಯನ್ನು ಮತ್ತು ಶ್ರೀಮಂತ ಮಾಡಬೇಕು. ಅದೇ ರೀತಿ ನೀವೆಲ್ಲ ಪ್ರತಿನಿತ್ಯ ಕನ್ನಡ ಬಳಸಿ, ತಪ್ಪೇನಿಲ್ಲ. ನಿಮ್ಮ ಭಾಷೆ ಇನ್ ಆಲ್ ರೆಸ್ಪೆಕ್ಟ್, ಎಲ್ಲ ದೃಷ್ಟಿಕೋನದಿಂದ ತಾರ್ಕಿಕವಾಗಿ, ವೈಜ್ಞಾನಿಕವಾಗಿ, ವ್ಯಾಕರಣಬದ್ಧವಾಗಿ ಇರ್ತಕ್ಕಂತಹ ಪ್ರಪಂಚದ ಅತ್ಯಂತ ಹಳೆಯ ಭಾಷೆ, ಶ್ರೀಮಂತ ಭಾಷೆ. ನೀವು ಅದ್ರ ಬಗ್ಗೆ ನಿಮಗೆ ಯಾವತ್ತೂ ಅಭಿಮಾನ ಇರಲಿ. ಇವತ್ತು ನವಂಬರ್ ತಿಂಗಳಲ್ಲಿ ನಾವೆಲ್ಲ ಇದ್ದೀವಿ. ಕರ್ನಾಟಕದ ಏಕೀಕರಣಕ್ಕಾಗಿ ಸಾಕಷ್ಟು ಮಹಾನ್ ಭಾವರು ಕೆಲಸ ಮಾಡಿದ್ದಾರೆ. ಅದೆಲ್ಲ ನೀವು ಓದ್ತಿರ್ತೀನಿ, ನಿಮಗೆಲ್ಲ ಗೊತ್ತಿದೆ, ವಿದ್ಯಾವಂತರಿದ್ದೀರಿ. ಅದನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ ಇವತ್ತು. ಅವರೆಲ್ಲರನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ. ಏಕೆಂದರೆ ನಾನು ನಿನ್ನೆ ಕಲಬುರಗಿನಲ್ಲಿದ್ದೆ. ನಾನು ಅಲ್ಲ DC ಭೇಟಿ ಮಾಡೋಕ್ಕೆ ಹೋಗುವಾಗ ಒಂದು ಸರ್ಕಲಲ್ಲಿ ಒಂದು ಸ್ಟ್ಯಾಚ್ಯೂ ಇತ್ತು. ನಾನು ನಮ್ಮ ಡ್ರೈವರ್ ಕೇಳಿದೆ, ಇದು ಯಾವುದಪ್ಪ ಸ್ಟ್ಯಾಚ್ಯೂ ಅಂತೇಳಿ. ಸರ್, ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಸ್ಟ್ಯಾಚ್ಯೂ ಅಂತ. ನಾನು ಆಗ ಅಂದ್ಕೊಂಡೆ, ಕಲಬುರಗಿನಲ್ಲೇ ಯಾಕೆ, ನಮ್ಮ ಮೈಸೂರು ಬೆಂಗಳೂರಿನಲ್ಲೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಸ್ಟ್ಯಾಚ್ಯೂ ಇರಬೇಕಿತ್ತಲ್ಲ ಅಂತ.
ಆಗ ಗೊತ್ತಾಯಿತು ನನಗೆ, ನಾವು 1956 ಏನು ರಾಜ್ಯಗಳ ಭಾಷಾ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆಯಿತು. ಹೈದರಾಬಾದ್ ನಿಜಾಮ್ ಅವರ ಏನದು ಒಂದು ನಿಯಂತ್ರಣದಲ್ಲಿತ್ತಿದ್ದು, ಅದನ್ನು ವಿಮೋಚನೆಗೊಳಿಸಿದಂತಹ ಒಂದು ಸ್ಮರಣಾರ್ಥವಾಗಿ ಅವರು ಸ್ಟ್ಯಾಚ್ಯೂ ಹಾಕಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ಥರದ್ದೆಲ್ಲ ಮಹನೀಯರ ಕೊಡುಗೆ ಇದೆ. ಇವತ್ತೊಂದು ಸುಂದರವಾಗಿರ್ತಕ್ಕಂಥ ಕನ್ನಡ ನಾಡು ನಮ್ಮೆಲ್ಲ ಹಿರಿಕರು ಕಟ್ಟಿಕೊಟ್ಟಿದ್ದಾರೆ. ಆ ನಾಡಿನ ಹಿರಿಮೆ, ಗರಿಮೆ, ಅಲ್ಲಿನ ಭಾಷೆ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಪರಂಪರೆ, ಅಲ್ಲಿನ ಸಾಹಿತ್ಯವನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂತಹ ಒಂದು ಗುರುತರವಾದ ಜವಾಬ್ದಾರಿ ನಿಮ್ಮ ಮೇಲಿದೆ. ಮುಂದಿನ ತಲೆಮಾರಿಗೆ ನೀವು ಭಾಷೆ ಕೊಡಲೇಬೇಕು. ನಿಮ್ಮ ಮಕ್ಕಳಿಗೆ ಭಾಷೆ ಒಮ್ಮೆ ಏನಾದರೂ ಅವರು ವಂಚಿತ ಆದರೆ ನಿಮ್ಮ ಮಾತೃಭಾಷೆಯಿಂದ, ಜೊತೆಯಲ್ಲಿ ನಿಮ್ಮ ಎಲ್ಲ ಹಬ್ಬ ಹರಿದಿನ ಸಂಸ್ಕೃತಿ ಪರಂಪರೆ ಏನು ಒಟ್ಟು ಅದ್ರ ಜೊತೆಗೆ ಬೆರೆತಿದೆ, ಅದೆಲ್ಲವೂ ಕೂಡ ಆ ಭಾಷೆ ನಾಶ ಆಗೋದ್ರ ಜೊತೆಗೆ ಅದು ನಾಶ ಆಗ್ತದೆ ಅನ್ನೋದು. ಹಾಗಾಗಿ ಭಾಷೆ ಮತ್ತು ಸಂಸ್ಕೃತಿ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಅದನ್ನು ಬೆಳೆಸ್ಕೊಂಡು ಹೋಗಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಧನ್ಯವಾದಗಳು ಸರ್. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗೆಸ್ಟ್ನ ಪರ್ಮಿಷನ್ ಕೇಳ್ತಾ ಈಗ ಇಂಡಿಯಾ ಫಾರ್ IAS ಒಂದು ಸಂಸ್ಥೆಯಾಗಿ ಕಳೆದ 5 ವರ್ಷಗಳ ನಮ್ಮ ಈ ಒಂದು ಪಯಣ ಹೇಗಿತ್ತು ಇದ್ರ ಬಗ್ಗೆ ಕಿಂಚಿತ್ತಾಗಿ ನಿಮಗೆ ತಿಳಿಸೋಕೆ ಬಯಸ್ತೀನಿ. ನಂತರ ಈ 5 ವರ್ಷಗಳ ನಂತರದ ಮುಂದಿನ 5 ವರ್ಷಗಳ ಮುಂದಿನ 10 ವರ್ಷಗಳ ಮೈಲಿಗಲ್ಲುಗಳನ್ನು ನಾವು ಹೇಗೆ ಸಾಗಿಸ್ಬೇಕು ಅಂತಿದ್ದೀವಿ ಅಂತ ಒಂದು ಸಣ್ಣ ಕಿರುಪರಿಚಯವನ್ನು ನಿಮ್ಮಲ್ಲಿ ನೀಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಫಾರ್ ದ್ಯಾಟ್ ಐ ಸೀಕ್ ದಿ ಪರ್ಮಿಷನ್ ಆಫ್
there are so many interviews which are not put into YouTube, which are fairly close. One was done by IS Officers Association, India for IS. That was relatively close by, done by Kedar sir. Hello friends, I'm Anmol. I joined RAW programs last year. It will keep you on track and it will make sure that you can score well in GS. And the only reason I'm confident for my mains this year. ನಮಸ್ಕಾರ, ನನ್ನ ಹೆಸರು ಪ್ರಸನ್ನ. ಇಲ್ಲಿ ಮಟೀರಿಯಲ್ಸು ಭಾಳ ಚೆನ್ನಾಗಿ ಕೊಡ್ತಿದ್ರು ಮತ್ತು ಮೆಂಟರ್ಶಿಪ್ ಅಂತೂ ಭಾಳ ಚೆನ್ನಾಗಿ ಹೇಳ್ತಿದ್ರು. ನಾನು ಈ ಸಲ KS ಪ್ರಿಲಿಮ್ಸಲ್ಲಿ ಪಾಸ್ ಆಗೋದು ಸಾಧ್ಯವಾಯಿತು. ಇಂಡಿಯಾ ಫಾರ್ IAS ಎಲ್ಲ ಟೀಚರ್ಸ್ಗೂ ಮೆಂಟರ್ಸ್ಗೂ ಅದಕ್ಕಾಗಿ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. Hello, I'm Raghavendra. I'm an IAS aspirant. I'm studying here in India for IAS. What I like about this institute is the faculty. They have very good knowledge in their own subjects. Their experience is also with this process itself. Holistic preparation ನಡೆಯಂಗಿದೆ ಇಲ್ಲಿ. ನನಗೆ ತುಂಬಾ ಇಷ್ಟ ಆಗಿದೆ India for IAS ಅಲ್ಲಿ. So I also aspire to be an IAS officer soon in the near future. ಹಲೋ, ಮೈ ನೇಮ್ ಇಸ್ ಗೌರವ್. ದಿ ಮೇಜರ್ ಬೆನಿಫಿಟ್ಸ್ ನನಗೆ ಏನು ಸಿಗುತ್ತೆ ಅಂತಂದರೆ, ಯಾರನ್ನ IAS IPS ರೀಸೆಂಟಾಗಿ ಪಾಸ್ಔಟ್ ಆಗಿರೋ ಅಂತ ನಮ್ಮ ಸೀನಿಯರ್ಸಿಂದ ಅವರು ನಮಗೆ ಮೆಂಟರ್ಶಿಪ್ ಕೊಡಿಸ್ತಾರೆ. ಸೊ ಅದು ತುಂಬಾ ಬೆನಿಫಿಟ್ ಆಗಿದೆ. ನಮಗೆ ನಮ್ಮ ಪ್ರಿಪ್ರೇಷನ್ ಟ್ರ್ಯಾಕ್ ಕರೆಕ್ಟಾಗಿ ಇದೆಯಾ ಅಲ್ವಾ ಅಂತ ಟೀಚರ್ಸು ನಮಗೆ ಯೂಶಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಟೆಸ್ಟ್ ಸೀರೀಸ್ ಕೊಟ್ಟು ಅದ್ರ ಮೇಲೆ ರಿವ್ಯೂಸ್ ತೊಗೊಳೋದ್ರಿಂದ ನಂಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಐ ಥಿಂಕ್ ಐ ಆಮ್ ಇನ್ ಎ ವೆರಿ ರೈಟ್ ಪ್ಲೇಸ್ ಟು ಗೋಲ್ಸ್ ಟು ಅಚೀವ್ ಯು. I am Priyanka. I enrolled in their GS course, prelims cum mains course, which helped me to clear KS prelims 2024. Currently, I am taking Kadana mains test series, where mentors are approachable. Now, yav time alli hogi en kelidru kuda they will clarify our doubts. And also the Kadana feedback session, where the mentors discuss each and every question in front of us. And I'm very thankful to the institute which helped me to clear KS prelims 2024. Thank you. ನನ್ನ ಹೆಸರು ಶಶಾಂಕ್. ನಾನು ಇಲ್ಲಿ ಇಂಡಿಯಾ ಫಾರ್ IAS ಅಲ್ಲಿ ಪ್ರಿಲಿಮ್ಸ್ ಡಾಕ್ಟರ್ ಕೋರ್ಸ್ ನಾನು ಜಾಯ್ನ್ ಆಗಿದ್ದೆ. ಅದು ತುಂಬ ಹೆಲ್ಪ್ ಮಾಡಿದೆ ಪ್ರಿಲಿಮ್ಸ್ನ ಕ್ಲಿಯರ್ ಮಾಡೋದಕ್ಕೆ. ಯಾವ ರೀತಿ ಅಂದರೆ, ಈವನ್ ಐ ಕುಡ್ ಮೇಕ್ ಫಾರೆಸ್ಟ್ ಕಟ್ ಆಫ್ ಆಲ್ಸೋ. ಆ್ಯಂಡ್ ನೌ ಐ ಎನ್ರೋಲ್ ಟು ಮೇನ್ಸ್ ಹ್ಯಾಬಿಟ್. ಡೈಲಿ ಐ ಆಮ್ ರೈಟಿಂಗ್ 6 questions ಫಾರ್ ಮೇನ್ಸ್. And it is helping to understand my mistakes and improve my marks in essay and ethics particularly. And this is my experience in the India for IAS. Online mentorship and also the online classes is very effective here. Test series here are very good and they give individual importance. They give test series every week, helps us improve our knowledge. ಇದು ಒಂದು ಸಣ್ಣ ಕಿರುಪರಿಚಯ ನಮ್ಮ ಕಳೆದ 5 ವರ್ಷಗಳ ಪಯಣವನ್ನು. 2020 ವರ್ಷದಲ್ಲಿ ಕೋವಿಡ್ ಮಹಾಮಾರಿ ಇಡೀ ವಿಶ್ವವನ್ನು ವ್ಯಾಪಿಸಿದ್ದಂಥ ಟೈಮಲ್ಲಿ ವಿ ಹ್ಯಾವ್ ಲರ್ನ್ಡ್ ಫ್ರಮ್ ಅವರ್ ಎಲ್ಡರ್ಸ್. ಜೀವನ ನಿಮ್ಮ ಮುಂದೆ ಒಂದು ಬಂಡೆಗಳಂತ ನಿಲ್ಲಿಸಿದಾಗ ಆ ಬಂಡೆಗಳಿದೆ ಅಂತ ಹೆದರಿ ಹಿಂದೆ ಹೋಗ್ತೀವ, ಅಥವಾ ಅದೇ ಬಂಡೆಗಳನ್ನು ಕೆತ್ತಿ ಒಂದು ಆಕೃತಿ ಮಾಡಿ ಆಕೃತಿಯ ಜೊತೆಗೆ ನಾವು ಜೀವನ ನಡೆಸ್ತೀವ ಅಂತ. ಆ ಒಂದು ಆಕೃತಿಯಾಗಿ ಇದು ಜಂಗಮವಾಗಿ ಮುಂದಿನ ಹಲವಾರು ವಸಂತಗಳು, ವರ್ಷಗಳು, ದಶಕಗಳಲ್ಲಿ, ಶತಮಾನಗಳಲ್ಲಿ ನಮ್ಮದೇ ಆದ ಒಂದು ಇತಿಹಾಸ ಸೃಷ್ಟಿಸಬೇಕು ಅನ್ನೋ ಒಂದು ಕನಸಿನೊಂದಿಗೆ ಶುರುವಾದ ಸಂಸ್ಥೆ ಇಂಡಿಯಾ ಫಾರ್ IAS.
2020ರಲ್ಲಿ ನಾವು ಶುರು ಮಾಡಿದಾಗ ನಮ್ಮಲ್ಲಿ ಸಾಕಷ್ಟು ರೀತಿಯ ಡೌಟ್ಸ್ ಇತ್ತು, ಇದು ಆಗತ್ತಾ, ಮುಂದುವರಿಯೋದು ಹೇಗೆ, ಇಷ್ಟು ಕಾಂಪಿಟೇಷನ್ ಮಧ್ಯೆ. ಆ್ಯಂಡ್ ವಿ ಹ್ಯಾಡ್ ಕಮ್ ಔಟ್ ಆಫ್ ಅ ಲಾರ್ಜರ್ ಡ್ರೀಮ್. ಸೊ ಮತ್ತೊಂದು ಕನಸನ್ನು ಕಾಣೋದಕ್ಕೆ ಸಾಕಷ್ಟು ಧೈರ್ಯದ ಅವಶ್ಯಕತೆ ಇತ್ತು, ಸಾಕಷ್ಟು ಸ್ಥೈರ್ಯದ ಅವಶ್ಯಕತೆ ಕೂಡ ಇತ್ತು. ಈ ಒಂದು ನಿಟ್ಟಲ್ಲಿ ನಾವು ಶುರು ಮಾಡಿದಾಗ ನಮ್ಮ ಜೊತೆ ತುಂಬ ದೃಢವಾಗಿ ನಿಂತವರು ಸಾಕಷ್ಟು ಜನ ಇದ್ದರು. ಅದರಲ್ಲಿ ಮೊದಲಿಗರಾಗಿ ಕೇದಾರ್ ಸರ್ ನಮ್ಮ ಜೊತೆಗೆ ಮೊದಲ ದಿನದಿಂದಲೂ ಕೂಡ ಅಷ್ಟೇ ಉತ್ಸಾಹದೊಂದಿಗೆ, ನಮಗಿಂದನೂ ಜಾಸ್ತಿ ಉತ್ಸಾಹ ತೋರ್ತಾ, ನಾವು ಕೆಳಗಡೆ ನೋಡ್ತಾ ಇದ್ದಾಗೆಲ್ಲ ನಮ್ಮನ್ನ ಮೇಲೆ ಎತ್ತಾ ಬಂದವರು. ಸೊ ಕೇದಾರ್ ಸರ್ ಹ್ಯಾಸ್ ಬೀನ್ ಅ ವೆರಿ ಸ್ಟ್ರಾಂಗ್ ಪಿಲ್ಲರ್ ಫ್ರಮ್ ದೆನ್ ಆನ್ವರ್ಡ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಟ್ entire idea. It is right occasion that we have to remember two great individuals who stood from day one. Oburu Shri Nayan Kumar sir avaru. Nayan Kumar sir is a social entrepreneur. He is a director and co-founder, somebody who believed in each and every one of us. Namma pratyondu kanasigu kuda jotege nintavaru. Ade ರೀತಿಯಲ್ಲಿ ಶ್ರೀ ನವೀನ್ ಕುಮಾರ್ ಸರ್ ಕೂಡ. ನವೀನ್ ಅವರು he is an entrepreneur. He is managing director of Trio Schools. ಇಬ್ಬರು ಕೂಡ ನಮ್ಮೆಲ್ಲರ ಜೊತೆಗೆ ನಿಂತು ಈ ಒಂದು ಕನಸಿಗೆ ಹಾದಿಯನ್ನು ತೋರಿಸ್ತಾ ನಮ್ಮೆಲ್ಲರೂ ಜೊತೆಗೂಡಿಸ್ತಾ ಹೋದವರು. ಸೊ ನಂತರ ನಮ್ಮ ಜೊತೆಗೆ ಶ್ರೀಕಂಠಯ್ಯ ಸರ್ ಜೊತೆಗೂಡ್ತಾರೆ. ಶ್ರೀಕಂಠಯ್ಯ ಸರ್ ಪ್ರತಿದಿನದಲ್ಲೂ ಕೂಡ ನಮಗೆ ಇದೊಂದನ್ನೇ ಹಾದಿಯಾಗಿ ಇಟ್ಕೊಂಡೆ ತುಂಬ ದೊಡ್ಡದಾಗಿ ನೋಡಿ, ಲುಕ್ ಬ್ರಾಡ್ ಅನ್ನೋ ರೀತಿಯಲ್ಲಿ ನೇಸಾ ಅನ್ನೋ ಒಂದು ಸಂಸ್ಥೆ ಶುರು ಆಗುತ್ತೆ. ಇವತ್ತು IAS ಮತ್ತು KASನ ಸ್ಪೆಸಿಫಿಕೇಶನ್ ಆಗಿ ಇಂಡಿಯಾ ಫಾರ್ IAS ಅಂತಿದ್ರೆ SSC, ಬ್ಯಾಂಕಿಂಗ್, ರೈಲ್ವೇಸ್, ಈ ರೀತಿ ಸಾಕಷ್ಟು ವಿವಿಧ ಹುದ್ದೆಗಳಿಗೆ ಅಂತ ನ್ಯಾಷನಲ್ ಎಕ್ಸಲೆನ್ಸ್ ಅಕಾಡೆಮಿ ಅನ್ನೋ ಹೆಸರಲ್ಲಿ ನೇಸಾ ಅಂತ ಮತ್ತೊಂದು ಸಂಸ್ಥೆ ನಮ್ಮ ಜೊತೆಗಿದೆ. ಸೊ ಎಲ್ಲವನ್ನು ಜೊತೆಗೂಡಿಸ್ತಾ ಶುರು ಮಾಡಿದ್ವಿ. ನನಗೆ ನೆನಪಿದೆ 2020ರಲ್ಲಿ ನಾವು ಮೊದಲ ಬ್ಯಾಚ್ ಅಂತ ಶುರು ಮಾಡಿದಾಗ IAS ಅಲ್ಲಿ ಕೇವಲ 38 ಜನ ಸ್ಟೂಡೆಂಟ್ಸ್ ಜೊತೆಗೆ ಶುರು ಮಾಡಿದ್ವಿ. ಒಂದು ದೊಡ್ಡ ಹಾಲಲ್ಲಿ 38 ಜನ ಸ್ಟೂಡೆಂಟ್ಸ್ನಿಟ್ಟು ನಾವು ಶುರು ಮಾಡಿದಾಗ ಮುಂದೇನು ಅನ್ನೋ ಪರಿಸ್ಥಿತಿಯನ್ನು ಸಾಕಷ್ಟು ಬಾರಿ ಯೋಚನೆ ಮಾಡಿದ್ವಿ. ಬಿಕಾಸ್ ಕನಸು ದೊಡ್ಡದಾಗಿತ್ತು, ಅಷ್ಟೇ ಮಟ್ಟದಲ್ಲಿ ಖರ್ಚು ಮಾಡಿದ್ವಿ. ಸಂಸ್ಥೆ ಕಟ್ಟೋದಕ್ಕೆ ನಾವು ಕಟ್ಟಿದ್ವಿ ಅಂತಂದರೆ ಒಂದು ಬೃಹತ್ತಾದ ಒಂದು ಮರವನ್ನೇ ಕಟ್ಟಬೇಕು, ಮುಂದೆ ಇದೊಂದು ಹೆಮ್ಮರವಾಗಬೇಕು ಅನ್ನೋ ಒಂದು ಆಸೆಯೊಂದಿಗೆ ಶುರು ಮಾಡಿದ್ವಿ. ಸೊ ಈ ಹಾದಿಯಲ್ಲಿ 39 ಜನ ಸ್ಟೂಡೆಂಟ್ಸ್ ಜೊತೆ ಶುರು ಮಾಡ್ತಾ KASನ ಮೇನ್ಸ್ ನಡೀತಾ ಇತ್ತು. ಆ ಮೇನ್ಸ್ ಟೈಮಲ್ಲಿ ಮೇನ್ಸ್ ಟೆಸ್ಟ್ ಸೀರೀಸ್ ಶುರು ಮಾಡ್ತಾ ಅಸಿಸ್ಟೆಂಟ್ ಕಂಟ್ರೋಲರ್ ಸ್ಟೇಟ್ ಆರ್ಡರ್ ಅಕೌಂಟ್ಸ್ಗೆ ಒಂದು ಮೇನ್ಸ್ ನಡೀತಾ ಇತ್ತು. ಈ ಒಂದು ಸಮಯದಲ್ಲಿ ಶುರುವಂಥದ್ದು. ಇವತ್ತು ಸುಮಾರು 5,000ಕ್ಕೂ ಮೀರಿ ಸ್ಟೂಡೆಂಟ್ಸ್ನ ನಾವು ಸರ್ವ್ ಮಾಡಿದ್ದೀವಿ. ಆ್ಯಂಡ್ ಮುಂದೆ ಇದೇ ಹಾದಿಯನ್ನು ಸವಿಸ್ತಾ ಒಂದು ಕನಸನ್ನು ಒಂದೇ ಎಡೆಯಲ್ಲಿ ಇವತ್ತೊಂದು ಕೋಚಿಂಗ್ ಸೆಂಟರ್ ಆಗಿದ್ದೀವಿ. IAS, KAS ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಟ್ರೈನ್ ಮಾಡ್ತಾ ಇದ್ದೀವಿ. ಸ್ಪರ್ಧಾತ್ಮಕತೆಯನ್ನೇ ಒಂದು ಸಂಸ್ಕೃತಿಯಾಗಿ ನಾವು ಮುನ್ನಡೆಸಬೇಕು ಅಂತ ಶ್ರೀನಿವಾಸ್ ಸರ್ ನಮ್ಮ ಪ್ರತಿ ಬಾರಿ ಹೇಳ್ತಾ ಇರ್ತಾರೆ. ಸೊ ನಾಡಿನ ಉದ್ದಗಲಕ್ಕೂ ಕೂಡ, ಬೀದರಿಂದ ಯಾದಗಿರಿಯಿಂದ ಚಾಮರಾಜನಗರದವರೆಗೂ ಕೂಡ, ಕರಾವಳಿ ಭಾಗದಿಂದ ಹೈದರಾಬಾದ್, ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವೇ ಹೋಗಿ ಸಾಕಷ್ಟು ಫ್ರೀ ವರ್ಕ್ಶಾಪ್ಸ್ ಮಾಡಿ ಸ್ಟೂಡೆಂಟ್ಸಲ್ಲಿ ಆ ಜಾಗೃತಿಯನ್ನು ಮೂಡಿಸೋದ್ರ ಕಡೆಗೆ ಸಾಕಷ್ಟು ಕೆಲಸ ಮಾಡಿದ್ದೀವಿ, ಸಾಕಷ್ಟು ಎಫರ್ಟ್ ಹಾಕಿದ್ದೀವಿ. ಬಟ್ ಇವತ್ತು ಈ ವೇದಿಕೆ ಮೇಲೆ ನಿಂತು ಇದೇ ಸಂಸ್ಥೆಯ ಒಬ್ಬ ನಿರ್ದೇಶಕನಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಕನಸುಗಳು ತುಂಬ ದೊಡ್ಡದಾಗಿವೆ. ನೀವೆಲ್ಲರೂ ಕೂಡ ಇಲ್ಲಿ ಆಸ್ಪಿರೆಂಟ್ಸ್ ಆಗಿ ಬಂದಾಗ ನೀವು ಕೋಚಿಂಗ್ ತೊಗೊಳ್ತೀರಾ, ಕೋಚಿಂಗ್ ತೊಗೊಂಡು ನಂತರ ಎಕ್ಸಾಮ್ಸ್ಗೆ ಅಂತ ಪ್ರಿಪೇರ್ ಆಗ್ತೀರಾ. ಸೊ ಇಟ್ ಈಸ್ ಸಮಥಿಂಗ್ ದಟ್ ವಿ ಆರ್ ಡ್ರೀಮಿಂಗ್, ದಟ್ ವಿ ಡೋಂಟ್ ವಾಂಟ್ ಟು ರಿಮೈನ್ ಓನ್ಲಿ ದಟ್ ವಿ ವಿಲ್ ಟ್ರೈನ್ ಯು ಆ್ಯಂಡ್ ಆಫ್ಟರ್ ದಟ್ ಯು ರೈಟ್ ಎಕ್ಸಾಮ್ಸ್ ವಿ ಕಂಟಿನ್ಯೂ ಟು ಮೆಂಟರ್ ಯು. ದರ್ ಇಸ್ ಅ ಲಾರ್ಜ್ ಡ್ರೀಮ್ ದಟ್ ವಿ ಆರ್ ವರ್ಕಿಂಗ್ ಅರೌಂಡ್. ನೀವೆಲ್ಲರೂ ಕೂಡ ಆಸ್ಪಿರೆಂಟ್ಸ್ ಆಗಿ ಬಂದಾಗ ನಾನೊಬ್ಬ ಅಧಿಕಾರಿ ಆಗಬೇಕು ಅನ್ನೋ ಕನಸ್ಕೊಂಡಿದ್ದೆ. ಅಧಿಕಾರಿಯಾಗಿ ನಂತರ ಏನು ಅಂತಂದರೆ ಸಾಕಷ್ಟು ಜನಕ್ಕೆ ದೇಶ ಸೇವೆ ಮಾಡಬೇಕು, ನಾಡಿನ ಸೇವೆ ಮಾಡಬೇಕು ಅನ್ನೋ ಕನಸಿರುತ್ತೆ. ಸೊ ದೇಶ ಸೇವೆ, ನಾಡಿನ ಸೇವೆಗೆ ನೀವು ಬರೀ ಒಂದು ಎಕ್ಸಾಮ್ ಪಾಸ್ ಮಾಡಿ ಎಕ್ಸಾಮಿನ ಮೂಲಕ ನೀವು ಒಳಗೆ ಹೋಗೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಆ್ಯಸ್ ಇಂಡಿವಿಜುವಲ್ಸ್ ಆಲ್ಸೋ ಯು ಹ್ಯಾವ್ ಟು ಬಿ ಎಂಪವರ್ಡ್. ನಿಮ್ಮಲ್ಲಿರುವಂಥ ಮಾನಸಿಕ ಸ್ಥೈರ್ಯ, ದೈಹಿಕ ಸ್ಥೈರ್ಯದ ಜೊತೆಗೆ ಯು ಹ್ಯಾವ್ ಟು ಬಿ ಎಂಪವರ್ಡ್ ಫ್ರಮ್ ಅ ಲಾರ್ಜರ್ ನಾಲೆಡ್ಜ್ ಪರ್ಸ್ಪೆಕ್ಟಿವ್ ಅನ್ನೋದ್ರೊಂದಿಗೆ ಸಾಕಷ್ಟು ಹೊಸ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೀವಿ. ಈ ಒಂದು ವರ್ಷವನ್ನು ನಮಗೆ ಒಂದು ಎಕ್ಸ್ಪೆರಿಮೆಂಟಲ್ ಇಯರ್ ಅಂತ ತಗೊಂಡು ಕ್ಲಾಸಸ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಕ್ಲಾಸಸ್ ನಡೀತಾ ಇರುತ್ತೆ. ಕ್ಲಾಸಸ್ನ ಇನ್ನಷ್ಟು ಉತ್ಕೃಷ್ಟ ಮಟ್ಟದಲ್ಲಿ ನಡೆಸಬೇಕು ಅಂತ ಆಯೋಜನೆ ಮಾಡ್ತಾ ಇದ್ದೀವಿ. ಬಟ್ ಸಾಕಷ್ಟು ಹೊಸ ಇನಿಷಿಯೇಟಿವ್ಸ್ನ ಈ ಒಂದು ವರ್ಷದಲ್ಲಿ ತರ್ತೀವಿ. ಆ ಹೊಸ ಇನಿಷಿಯೇಟಿವ್ಸ್ ಯಾವುದು ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಪ್ರತಿಯೊಂದು ತಿಳಿತಾ ಹೋಗುತ್ತೆ. ಸೊ ಯಾರೇ ಒಬ್ಬರು ಇಲ್ಲಿ ಸ್ಟೂಡೆಂಟ್ ಆಗಿ, ಆಸ್ಪಿರೆಂಟ್ ಆಗಿ ನಾನೊಬ್ಬ IAS ಅಧಿಕಾರಿ ಆಗಬೇಕು, ಒಬ್ಬ KAS ಅಧಿಕಾರಿ ಆಗಬೇಕು ಅಂತ ಬಂದು
ನೀವು ಕೋಚಿಂಗ್ ಅಷ್ಟೇ ತೊಗೊಂಡು ಮುನ್ನಡೆಯೋದಂತ ಅಷ್ಟೇ ಅಲ್ಲ, ಈ 1 ವರ್ಷ 6 ತಿಂಗಳು 8 ತಿಂಗಳು 1 ವರ್ಷದ ಸಮಯದಲ್ಲಿ ನಿಮಗೆ ಸಾಕಷ್ಟು ಅಡಿಷ್ನಲ್ ಸರ್ಟಿಫಿಕೇಶನ್ಸ್ ಆಗ್ಬೋದು, ಅಡಿಷ್ನಲ್ ಪ್ರೋಗ್ರಾಮ್ಸ್ ಆಗ್ಬೋದು, ಈ ರೀತಿಯ ಅವಕಾಶಗಳನ್ನು ನಿಮಗೆ ಸೃಷ್ಟಿಸ್ಕೊಡ್ಬೇಕು. ಈ ಒಂದು ಪೆಡೆಸ್ಟಲ್ನ ನೀವು ದಾಟಿ ಬಂದಾಗ ಇವತ್ತು ನಾವೊಂದು ಲರ್ನಿಂಗ್ ಸೆಂಟರ್ ಆಗಿ ಚಂದ್ರ ಲೇಔಟ್ನ ಒಂದು ಸಂಸ್ಥೆಯಾಗಿ ನಾವು ನಡೆಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಾವು ಗುರುತಿಸ್ಕೊಳ್ಬೇಕು. ನೀವೆಲ್ಲರೂ ಕೂಡ ಈ ಸಂಸ್ಥೆಯ ರಾಯಭಾರಿಗಳಾಗಬೇಕು ಅನ್ನೋ ಒಂದು ಬೃಹತ್ತಾದ ಕನಸನ್ನು ನಾವು ಕಂಡಿದ್ದೀವಿ. ಆ ಕನಸಿಗೆ ಇವತ್ತಿನ ಈ ದಿನ ಪ್ರಾಯಶಃ ಒಂದು ಸಣ್ಣ ಅಡಿಗಲ್ಲಾಗಿ ರೂಪುಗೊಳ್ತಾ ಇರ್ತಾರೆ. ನೀವೆಲ್ಲರೂ ಕೂಡ ಕಾರಣೀಭೂತರಾಗಬೇಕು, ನೀವೆಲ್ಲರೂ ಕೂಡ ನಮ್ಮ ಜೊತೆ ನಿಲ್ಲಬೇಕು ಅನ್ನೋ ಆಶಯ. ಇದರಲ್ಲಿ ಸ್ವಯಂ ಹಿತಾಸಕ್ತಿ ಮತ್ತು ಸ್ವಾರ್ಥ ಡೆಫಿನೆಟ್ಲಿ ಇದೆ, ನಾವು ಬೆಳಿಬೇಕು, ಒಂದು ಸಂಸ್ಥೆಯಾಗಿ ಗುರುತಿಸ್ಕೊಳ್ಬೇಕು ಅಂತ. ಬಟ್ ಇದಕ್ಕಿಂತ ತುಂಬ ದೊಡ್ಡದಾಗಿ ನಿಮ್ಮೆಲ್ಲರಲ್ಲೂ ಕೂಡ ಆಸ್ ಆಸ್ಪಿರೆಂಟ್ಸ್, ನಿಮ್ಮ ಇವತ್ತಿನ ಪೀಳಿಗೆ ಮುಂದಿನ ಪೀಳಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ರಾಷ್ಟ್ರಕ್ಕೆ ಬೇಕಾಗಿರುವಂಥ ಒಂದು ಯುವ ಸೈನ್ಯವನ್ನ, ವೆರಿ ನಾಲೆಜಬಲ್ ಆರ್ಮಿ ವಿಚ್ ಕ್ಯಾನ್ ಲೀಡ್ ದಿಸ್ ಕಂಟ್ರಿ ಫಾರ್ವರ್ಡ್ ಫಾರ್ ದಿ ನೆಕ್ಸ್ಟ್ 25 years ವಿಚ್ ವಿ ಕಾಲಿಂಗ್ ಅಮೃತ್ ಕಾಲ್ ಅಂತ ನಾವೇನು ಕರಿತಾ ಇದ್ದೀವಿ. ಆ ಅಮೃತ ಕಾಲಕ್ಕೂ 2047ಕ್ಕೆ ನಾವೇನು ನೋಡ್ತಾ ಇದ್ದೀವಿ, ಆ ಒಂದು ಬೃಹತ್ ಕನಸಿನ ಜೊತೆಗೂ ಮುನ್ನಡೀತಾ ಇದ್ದೀವಿ. ಇವತ್ತಿಗೆ 50-70 ವರ್ಷಗಳು ಕನ್ನಡ ರಾಜ್ಯೋತ್ಸವಕ್ಕೆ ಅಂದರೆ, ಸೊ ಮುಂದಿನ 5 ವರ್ಷಗಳಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಕರ್ನಾಟಕಕ್ಕೆ 75 ವರ್ಷಗಳ ಸಂಭ್ರಮ, ನಮ್ಮ ಸಂಸ್ಥೆಗೆ 10 ವರ್ಷಗಳ ಸಂಭ್ರಮ. ಸೊ ಮುಂದಿನ 5 ವರ್ಷಗಳಲ್ಲಿ ಸಾಕಷ್ಟು ಯೋಜನೆಗಳನ್ನು ರೂಪಿಸ್ತಾ ಇದೇ ವೇದಿಕೆಯಲ್ಲಿ ಮುಂದಿನ 5 ವರ್ಷಗಳ ನಂತರ ನಾವು ನಿಂತಾಗ ಈ ಸಾಧನೆಗಳನ್ನು ಎಷ್ಟು ಸ್ಟೂಡೆಂಟ್ಸ್ನ ಬರೀ ಟ್ರೈನ್ ಮಾಡಿ ಮುನ್ನಡೆಸಿದ್ದೀವಿ ಅನ್ನೋದಷ್ಟೇ ಅಲ್ಲದೆ ಸಾಕಷ್ಟು ರೀತಿಯಲ್ಲಿ ಸ್ಟೂಡೆಂಟ್ಸ್ ನಾವು ಎಂಪವರ್ ಮಾಡಿ ನಾವು ಈ ಸೊಸೈಟಿಗೆ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಾವು ಕೂಡ ಮುನ್ನಡೆದಿದ್ದೀವಿ ಅನ್ನೋ ಕನಸುಗಳನ್ನು, ತುಂಬ ನಿರ್ದಿಷ್ಟವಾಗಿ ಕನಸುಗಳನ್ನು ಕಾಣ್ತಾ ಇದ್ದೀವಿ. ಐ ಆಮ್ ನಾಟ್ ಗಿವಿಂಗ್ ಔಟ್ ದಿ ಡೀಟೇಲ್ಸ್, ಐ ಆಮ್ ನಾಟ್ ಗಿವಿಂಗ್ ಔಟ್ ದಿ specifics because they are in pipeline getting discussed, but over the next 1 year we will definitely let you know how all of you will be part of this larger journey where you will not go out only as trained aspirants, but you will go out as empowered individuals who will carry that knowledge which can not only give you an exam success but also give you success in life to serve this great nation and be great citizens to this great country as such. So that's the dream that we are looking at, and that's a very large dream to see. That's a dream that should really inspire us as we walk forward ಅಂತ. ಸೊ ಇಷ್ಟು ಕನಸುಗಳನ್ನು ಸಣ್ಣದಾಗಿ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀವಿ. ಆ ಕನಸುಗಳಿಗೆ ನಮ್ಮ ಜೊತೆ ಬೃಹತ್ತಾದ ಕೈಂಕರ್ಯವನ್ನು ನಡೆಸೋದಕ್ಕೆ ನಮ್ಮ ಜೊತೆ ಎಲ್ಲರೂ ಇದ್ದಾರೆ. ಸೊ ಆನ್ ದಿಸ್ ಅಕೇಶನ್ ಆಫ್ ಕನ್ನಡ ರಾಜ್ಯೋತ್ಸವ ಮತ್ತು ನಮ್ಮ ಸಂಸ್ಥೆಯ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ಆಚರಿಸ್ತಾ ಇಷ್ಟು ಕನಸುಗಳನ್ನು ನಿಮ್ಮ ಮುಂದೆ ತೆರೆದಿಡೋದಕ್ಕೆ ಇಚ್ಛೆಪಟ್ಟಿದೆ. ಧನ್ಯವಾದಗಳು. ಸೊ ಮತ್ತೊಮ್ಮೆ ಎಲ್ಲ ಅತಿಥಿಗಳನ್ನು ಸ್ಟೇಜ್ ಮೇಲೆ ಇನ್ವೈಟ್ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಸೊ ಈಗ ಐ ವುಡ್ ರಿಕ್ವೆಸ್ಟ್ ಕೇದಾರ್ ಸರ್ ಟು ಅಡ್ರೆಸ್ ಆಲ್ ಆಫ್ ಯು ಆ್ಯಂಡ್ ಗಿವ್ ಯು ಅ ಲಾರ್ಜರ್ ವಿಷನ್ ಬಿಫೋರ್ ವಿ ಲಿಸನ್ ಟು ದಿ ಚೀಫ್ ಗೆಸ್ಟ್. ಆ್ಯಂಡ್ ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ರಂಜನೆ ಕೂಡ ಇರುತ್ತೆ, ಕನ್ನಡದ ಹಾಡು ಕೂಡ ಇರುತ್ತೆ, ಅದಕ್ಕೂ ಕೂಡ ಕಾಯ್ತಾ ಹೋಗಿ. ಆಸ್ ಆಫ್ ನೌ ಕೇದಾರ್ ಸರ್ ನಿಮ್ಮ ಜೊತೆಗೆ. ಎಲ್ರಿಗೂ ನಮಸ್ಕಾರ. ಮೊನ್ನೆ ನಮ್ಮ ಅರವಿಂದ್ ರಮೇಶ್ ಅವರು ಒಂದು ಚಿಕ್ಕ ಒಂದು ವಿಡಿಯೋ ರಿಲೀಸ್ ಮಾಡಿದ್ರು ರಾಜ್ಯೋತ್ಸವಕ್ಕೆ. ಎಷ್ಟು ಜನ ನೋಡಿದ್ದೀರಾ ಕೈ ಎತ್ತಿ? ಅರವಿಂದ್ ರಮೇಶ್ ಸಿನಿಮಾ ನಟರು ಯಾರು ನೋಡಿಲ್ವಾ? ಪ್ಲೀಸ್ ಸರ್ಕ್ಯುಲೇಟ್ ನಮ್ಮ ಸ್ಟೂಡೆಂಟ್ಸ್ಗೆ. ಭಾಳ ಚೆನ್ನಾಗಿದೆ. ಅವರು ಕನ್ನಡ ಏತರಿಗೆ ಒಂದೇ ಒಂದು ಹೇಳ್ತಾರೆ, ಅಂಗಡಿಗೆ ಹೋದಾಗ ಅವನ ಬೆಲೆಗೆ ನೀವು ಉಳಿದು ಏನೂ ಮಾತಾಡಬೇಡಿ, 2 ಪ್ರಯತ್ನ ಮಾಡಿ. ಒಂದು, ಎಷ್ಟು ಅದು ದುಡ್ಡು ಎಷ್ಟೇ ಇರಲಿ ಅವನ ನಗು ತುಂಬ ಬರ್ತದೆ. 2ನೇದು, ಆಟೋ ರಿಕ್ಷಾ ಹತ್ತಿದಾಗ ಆ ಡ್ರೈವರ್ಗೆ ಚೆನ್ನಾಗಿದ್ದೀರಾ ಇಷ್ಟು ಕೇಳಿ, ಇನ್ನೇನು ಬೇಡ, ಕನ್ನಡಿಗರು ಭಾಳ ಸಂತೋಷ ಪಡ್ತಾರೆ. ಸೊ ನಾವು ಸಂತೋಷದಿಂದಿದ್ದೀವಿ, ನಾವು ಎಲ್ಲರೂ ಬರ್ಮಾಡ್ಕೋತೀವಿ ಅನ್ನೋದಕ್ಕೆ ಈ ವಿಡಿಯೋ ಈ ಸಾಕ್ಷಿ. ಅದಕ್ಕೆ ಕರ್ನಾಟಕ ಅದಕ್ಕೆ ಒಂದು ಎನ್ವೈರ್ಮೆಂಟು ಒಂದು ಏನಿದೆ ಕಾರಣ ಅದು. ಪ್ರಶಾಂತ್, ನೀವು ನನಗೆ ಇವತ್ತು ಬೆಳಿಗ್ಗೆ ಊಬರ್ ಕಳಿಸೋದ್ರಲ್ಲ, ಆ ಡ್ರೈವರ್ ಹೆಸರು ನೋಡಿ, ನಿಮ್ಮ ಮೊಬೈಲ್ ತೆಗೆದು ನೋಡಿ. ಕೆಲವು ಸತಿ ನಮಗೆ ಗೊತ್ತಿಲ್ಲದೆ ಆಶ್ಚರ್ಯವಾದ ಘಟನೆಗಳು. ಹೆಸರು ನೋಡಿ, ನಾನು ಕಳಿಸಿದ ಡ್ರೈವರ್ ಹೆಸರು ಜೋರಾಗಿ ಹೇಳಿ, ಮೈಕಲ್ಲಿ. ಮಹಾದೇವ. ಕಾವ್ಯ, ನೀವು ಯಾರ ದೇವ್ರ ಮೇಲೆ ಹಾಡು ಹೇಳಿದ್ರಮ್ಮ? ಮಹಾದೇವ.
ನನಗೆ ಮೈ ರೋಮಾಂಚನ ಆಗೋಯ್ತು. ಬೆಳಗಾಗೆದ್ದು ಮಹಾದೇವನ ದರ್ಶನದಿಂದ ಇಲ್ಲಿ ಬಂದಿದ್ದೀನಿ. ಇವರು ಜಾನಪದ ಸೊಗಡಿನಲ್ಲಿ ಮಹಾದೇವನ ಹೇಳಿದರು. ಭಾಷೆ ನಮ್ಮ ಶ್ರೀನಿವಾಸ್ ಸಾಹೇಬರು ಭಾಳ ಚೆನ್ನಾಗಿ ಹೇಳಿದ್ರು. ಭಾಷೆ ಸಾಂಸ್ಕೃತಿಕ ಪ್ರತೀಕ. ಅವ್ರು ಹೇಳ್ತಾ ಪದಗಳು ನಾನು ಕೇಳ್ತಾ ಇರಲಿಲ್ಲ. ನಾನು ನೋಡಿದಾಗ ಆ ಹುಡುಗಿ ನನ್ನ ನೋಡ್ತಾ ಇದ್ರು, ಸಂತೋಷ ಎಷ್ಟು ಪಡ್ತಾ ಇದ್ದೀನಿ. ಆ ಜಾನಪದದ ಹಿಂದಿನ ವರ್ಣಮಯ ರಂಜಿತ ಚಿತ್ರ ಬರ್ತಾಯಿತ್ತು. ಹೆಣ್ಣು ಮಕ್ಕಳು ಕೂತ್ಕೊಂಡು ಶ್ರೀನಿವಾಸ್ ಭಾಳ ಚೆನ್ನಾಗಿ ಹೇಳಿದೆ. ನನಗೆ ಆ ಪದಗಳಿಗೆ ಜ್ಞಾಪಕ ಇಲ್ಲ, ಬಟ್ ಆ ವಿಡಿಯೋ, ಆ ಸಾಂಸ್ಕೃತಿಕ ಇದು ಜಾನಪದದ ಸೊಗಡು ಅದು ಅನುಭವಿಸ್ತಾ ಇದ್ವಿ. ಅದಕ್ಕೆ ನಾವು ಭಾಷೆ ಅನ್ನೋದು ಬಹಳ ಮುಖ್ಯ. ಆ ಒಂದು ಭಾಷೆ ಅನ್ನೋ ಒಂದು ಅಮೃತದ ಮಯದಲ್ಲಿ ನಮ್ಮ ಒಂದು ರಾಜ್ಯ ನಾವು ಗುರುತಿಸ್ಕೊತಿದ್ದೀವಿ. ಒಂದು ಕಾಲದಲ್ಲಿ ನಾನು 2-3 ಗುರುತಿಸ್ಕೊಂಡೆ. ಒಂದು, ನಾನು ನನ್ನ ಸಿವಿಲ್ ಸರ್ವಿಸಿಗೆ ಸೇರಿದಾಗ ನಮ್ಮ ರಾವ್ ಸಾಹೇಬರು ಅನುಭವಿಸಿರಬೇಕು. ನಮ್ಮನ್ನೆಲ್ಲ ಮದ್ರಾಸಿಗಳೇನವರು ಉತ್ತರ ಭಾರತಕ್ಕೆ ಹೋದಾಗ ಡೆಲ್ಲಿಗೆ ಇಂಟರ್ವ್ಯೂ ಹೋಗಿ ಅಥವಾ ಸಿವಿಲ್ ಸರ್ವಿಸಿಗೆ ಸೇರಿಕೊಂಡ್ರೆ ಒಂದು ಐಡೆಂಟಿಟಿ ಸಹಿತ ಇರಲಿಲ್ಲ. ಎಲ್ಲ ಸೌತ್ ಇಂಡಿಯನ್ಸ್ ಎಲ್ಲ ಮದ್ರಾಸೀಸ್ ಅಂತಿದ್ದರು. ಬಟ್ ಇವತ್ತು ನಮ್ಮ ಬೆಂಗಳೂರಿನ ಒಂದು ಕರ್ನಾಟಕದ ಒಂದು ವಾತಾವರಣ ಪ್ರತಿಯೊಬ್ಬರನ್ನೂ ಆಕರ್ಷಿಸ್ತಾ ಇದೆ. ನಮ್ಮ ಒಂದು ನಡೆ ನುಡಿ, ನಮ್ಮ ಒಂದು ಸಂಸ್ಕೃತಿ, ಕಲೆ. ನೋಡಿ, ಅರವಿಂದ್ ಅವರು ಒಂದು ಚಿಕ್ಕದು ಕೇಳ್ತಾರಷ್ಟೆ. ಎಷ್ಟು ಅಂತ ತರಕಾರಿ ಅಂಗಡಿನಲ್ಲಿ ಕೇಳಿ ನೀವು, ನಾರ್ತ್ ಇಂಡಿಯನ್ ಆಗಿರ್ಬೋದು, ರಿಕ್ಷಾ ಹತ್ತಿದಾಗ ಚೆನ್ನಾಗಿದೆಯಾ, ಇಷ್ಟೇ ಕೇಳಿಬಿಡಿ ಸಾಕು. ನಾವು ತುಂಬ ಧನ್ಯರಾಗಿರ್ತೀವಿ. ದಟ್ಸ್ ದಿ ರೀಸನ್ ವಿ ಆರ್ ಏಬಲ್ ಟು ಅಟ್ರ್ಯಾಕ್ಟ್ ಸೋ ಮಚ್ ಆಫ್ ಟ್ಯಾಲೆಂಟ್, ಸೋ ಮಚ್ ಆಫ್ ನ್ಯಾಷನಲ್, ಗ್ಲೋಬಲ್, ಒಳ್ಳೆ ಕಾಸ್ಮೋಪಾಲಿಟನ್ ಕಲ್ಚರ್. ಎರಡನೇದು ಹೇಳಬೇಕು ಅಂದರೆ, ನಾನು ತುಂಬ ಕಷ್ಟಪಟ್ಟೆ ಡೆಲ್ಲಿನಲ್ಲಿ. ರಾಯರೇನು ಮಾಡ್ಕೊಂಡಿದ್ರು ಫೆಸಿಲಿಟೀಸ್ ಗೊತ್ತಿಲ್ಲ. ಇಂಟರ್ವ್ಯೂ ನಮ್ಮ ಕಾಲದಲ್ಲಿ ಹೋದಾಗ, ಈಗ ಸ್ವಲ್ಪ ಗೌರ್ಮೆಂಟ್ ಆರ್ಡ್ರ್ ಎಲ್ಲ ಮಾಡಿಸಿದ್ವಿ. ಸೊ ದಟ್ ಕರ್ನಾಟಕ ಭವನಲ್ಲಿ ಕನ್ನಡಿಗರಿಗೆ ಬಂದವ್ರಿಗೆ ನೆಲೆ ಕೊಡಬೇಕು ಅಂತ. ನಾವು ನೆಲೆ ಇಲ್ಲದೆ ಓಡಾಡಿದವರು. ಅದಾದಮೇಲೆ ನಾನು ಡೆಲ್ಲಿನಲ್ಲಿದ್ದಾಗ ಒಂದು ಸ್ಟೂಡೆಂಟು BK ರವಿ ಅಂತ, ಅವರು ಪೋಸ್ಟಲ್ ಸರ್ವಿಸ್ ಆಯಿತು ಅವ್ರಿಗೆ. ಅವರು ಒಂದು ದಿವಸ ಅವ್ರ ರೂಮಿಗೆ ಕರ್ಕೊಂಡು ಹೋಗ್ತೀನಿ ಅಂದರು. ಸಫ್ದರ್ಜಂಗ್ ಹಾಸ್ಪಿಟ್ಲಿಗೆ ಹಿಂಭಾಗದಲ್ಲಿ ಒಂದು ಓಣಿ ಒಳಗಡೆ 3rd ಫ್ಲೋರ್ನಲ್ಲಿ 2 ಜಿಂಕ್ ಶೀಟ್ ಮೇಲೆ 2 ಜಿಂಕ್ ಶೀಟ್ ಕೆಳಗಡೆ ಅದೇ ರೂಮ್ ಅವ್ರಿಗೆ. ಅಲ್ಲೇ ಇಬ್ಬರು ಕೂತ್ಕೊಂಡು ಓದ್ತಾಯಿದ್ರು. ಅಲ್ಲಿರ್ತಕ್ಕಂಥ ಶೆಕೆನಲ್ಲಿ ನಾವೇ, ನೀವೇನಾದ್ರು ಚಪಾತಿ ಇಟ್ಟರೆ ಅದು ಹಿಟ್ಟು ಲಟ್ಸಿಟ್ರೆ ಸಾಕು, ಅದೇ ಚಪಾತಿ ಆಗಿಬಿಡುತ್ತದೆ. ಚಳಿಗಾಲದಲ್ಲಿ ಐಸ್ ಕ್ರೀಮ್ ಇಟ್ಟರೆ ಐಸ್ ಕ್ರೀಮ್ ಕರಗಲ್ಲ. ಆ ಥರ ಒಂದು ವಾತಾವರಣದಲ್ಲಿ ಭಾಳಷ್ಟು ಜನ. ಆವಾಗ ಅನ್ನಿಸ್ತು, ಕನ್ನಡಿಗರಿಗೋಸ್ಕರ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಇಷ್ಟೆಲ್ಲ ಕಷ್ಟಪಡಬೇಕಾ ನಾವು ಅಂತ. ಅದರ ಒಂದು ಆಸೆಯಲ್ಲಿ ಇವತ್ತು ಇಲ್ಲಿ ಹುಟ್ಟಾಕಿತ್ತು. ಇವತ್ತು ಭಾಳಷ್ಟು ಇದೆ ನಮಗೆ ಕನ್ನಡಿಗರ ಮೇಲೆ ಆಸೆ ಹೊರತು ಇಂಡಿಯಾ ಫಾರ್ AS ಅನ್ನೋದು ಮಾತ್ರ ಅಂತಲ್ಲ. ಕನ್ನಡ ಇಂಡಿಯಾ ಫಾರ್ AS ಮೇಲೆ ಅಭಿಮಾನ ಇದೆ, ಬಟ್ ಎಲ್ಲರ ಮೇಲೂ ಪ್ರೀತಿ ಇದೆ. ನಾವು ಬಂದ ಮೇಲೆ ಚಂದ್ರ ಲೇಔಟ್ ಒಂಥರ ಕರೋಲ್ ಬಾಗು, ರಾಜೇಂದ್ರ ನಗರ್ಗಿಂತ ಚಾಲೆಂಜ್ ಕೊಡೋ ಹಂಗೆ ಬೆಳೆದು ಬಿಡ್ತು ಇದು. ಅದು ನಮ್ಗೆ ಹೆಮ್ಮೆ. ಕನ್ನಡಿಗರು ಯಾಕೆ ಬೆಳಿಬೇಕು ಅಂತ ನನಗನ್ನಿಸ್ತಾ ಇತ್ತು. ಮೊದಲು ಒಂದು ಕಾಲದಲ್ಲಿ ಭಾಳ ಸ್ಟ್ರಿಕ್ಟಾಗಿದ್ದೆ. ಕನ್ನಡಿಗರಾದವರು ಮಾತ್ರ ನಾನು ಮಾರ್ಗದರ್ಶನ ಕೊಡ್ತಾಯಿದ್ದೆ, ಉಳಿದವ್ರಿಗೆ ಕೊಡ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಬದಲಾವಣೆ ಆಯಿತು. ಅದಕ್ಕೊಬ್ಬರು ದೊಡ್ಡ ವ್ಯಕ್ತಿಗಳ ಕಾರಣ ಹೇಳ್ತಾ ಇದ್ದೆ ಅವರಿಗೆ ಅದರ ಕತೆ. ಒಂದು ಕರ್ನಾಟಕದಿಂದ ಫೆಡ್ರಲ್ ಸ್ಟ್ರಕ್ಚರಲ್ಲಿ ಅವ್ರು ಹೇಳಿದಂಗೆ ಬ್ಯಾಲೆನ್ಸ್ ಬರಬೇಕು ಅಂದರೆ ಎಲ್ಲ ರಾಜ್ಯಗಳಿಂದನೂ ಒಂದು ಸ್ವಲ್ಪ ಈಕ್ವಲ್ ಇರಬೇಕು. ನನ್ನ ಬ್ಯಾಚಲ್ಲಿ ನಾನು ಒಬ್ಬನೇ ಕನ್ನಡಿಗರಿದ್ದಿತ್ತು. ಹಲವಾರು ಬ್ಯಾಚ್ಗಳಲ್ಲಿ ಪ್ರಾಬ್ಲಮ್ ಇತ್ತು. ಇನ್ಫ್ಯಾಕ್ಟ್ ನಮ್ದು ಈವನ್ IAS ಬಿಟ್ಬಿಟ್ಟು ನಮ್ದು ಆಲ್ ಸರ್ವಿಸಸ್ ಪುಟ್ಟುಗಿದ್ದಾರೆ ವಿ ವರ್ 5 ಪೀಪಲ್. ಪಂಚ್ ಪಾಂಡವರು ಮತ್ತು ಒಬ್ಬರು ನಂದಿನಿ ಅಂತ ಒಂದು ಹುಡುಗಿ, ಅಷ್ಟೇ 6 ಜನ. ಫೌಂಡೇಶನ್ ಕೋರ್ಸಲ್ಲೂ ಕನ್ನಡ. ನಾನು ಜಯ ಭಾರತ ಜನನಿ ಹಾಡಿಸ್ಬೇಕು ಅಂತಂದಾಗ ಇನ್ನು ಸ್ವಲ್ಪ ವಾಯ್ಸ್ಗಳು ಬೇಕು ಅಂದಾಗ 2 ತಮಿಳರು, 1 ಆಂಧ್ರದವ್ರಿಗೆ ಹಾಡು ಹೇಳ್ಕೊಟ್ಟಿದ್ದು ಬಂದು. ಬಟ್ ಅದೇ ನಾವು 1 ವರ್ಷದಲ್ಲಿ 63 ಜನನ ನಾವು ಡೆಲ್ಲಿಗೆ ಕಳಿಸಿದ್ವಿ. ಭಾಳ ಖುಷಿ ಆಗೋಯ್ತು. 63 ಜನ, ಅವ್ರಿಗೆಲ್ಲ ಚಪ್ಪಾಳೆ ತಟ್ಟಿ ನೀವು. 63 ಜನ ಕನ್ನಡಿಗರು, ಅದ್ಭುತ.
6 ಇದ್ದಿದ್ದು 63 ಆಯಿತು. ಒಂದು ಫೆಡ್ರಲ್ ಬ್ಯಾಲೆನ್ಸ್, ಎರಡನೇದು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ಇದ್ದರೆ ನಮ್ಮ ಕರ್ನಾಟಕದ ಏನೇನು ಪ್ರಾಜೆಕ್ಟ್ಸ್ ಬರುತ್ತೆ ಅನ್ನೋದನ್ನು ನಾವು ನೋಡಿಕೊಂಡು ನಮ್ಮ ರಾಜ್ಯಗಳಿಗೆ ಮಾಡ್ಬೋದು. ಇನ್ಫ್ಯಾಕ್ಟ್ ರಾವ್ ಸಾಬ್ ಮೇ ಬಿ ಅವೇರ್, ನಮ್ಮ ಆಂಧ್ರ CM ಹಿ ಆಲ್ವೇಸ್ ಯೂಸ್ಡ್ ಈಸ್ ಆಫೀಸರ್ಸ್ ಟು ಫೈಂಡ್ ಔಟ್ ಯಾವ್ಯಾವ ಪ್ರಾಜೆಕ್ಟ್ಸ್ ಇದೆ, ಎಲ್ಲಿ ಫಂಡ್ ಬರ್ಬೋದು. ಈಗಲೂ ಅಷ್ಟೇ, ಈವನ್ ಟುಡೇ ಇವತ್ತು ಸಹಿತ ಅವ್ರು ಯಾರು ಗ್ಲೋಬಲ್ ಇನ್ವೆಸ್ಟರ್ಸ್ ಬರ್ತಾರಿಂದ ಅವ್ರ ಆಫೀಸರ್ಸ್ ಅವ್ರಿಗೆ ಹೇಳಬೇಕು. ಸೊ ನಮ್ಮ ರಾಜ್ಯಕ್ಕೆ ನಾವು ಭಾಳ ಸೇವೆ ಮಾಡ್ಬೋದು. ಮೂರನೇದು, ನಾವಿಲ್ಲಿ ಬಂದ ಮೇಲೆ ನಮಗೆ ಅದ್ರ ಬಗ್ಗೆ 2 ನಿಮಿಷ ಬಿಟ್ಕೊಂಡು ಮಾತಾಡ್ತೀನಿ. ಸೊ ಕಾವ್ಯ ಅವರು ಹೇಳ್ದಂಗೆ ಆ ಒಂದು ಕನ್ನಡದ ಸೊಗಡು, ಆ ಕನ್ನಡನ ನಾವು ಅನುಭವಿಸಬೇಕಾದಂಥ ಒಂದು ಕಾರ್ಯ. ಎರಡನೇದು, ಇದು 5ನೇ ವರ್ಷ ಅಂತ ಹೇಳಿದ್ರು. ನನಗೆ ಮತ್ತು ಶ್ರೀನಿವಾಸ್ಗೆ ಈ ಒಂದು ಕಾರ್ಯ ಶುರುವಾಗಿ, ಅದು ಲಾನಲ್ಲಿ ಹೇಳ್ತಾರೆ ಡಿಫ್ಯಾಕ್ಟೋ ಡಿಜೂರೆ ಅಂತ. ನಾವು ಡಿಜೂರೆ ಆಗಿ 5 ವರ್ಷ, ನಂದು ಮತ್ತು ಶ್ರೀನಿವಾಸ್ದು ಇದು ಒಂದು ಸತತ ಪ್ರಯತ್ನ. ಇದು 20 ವರ್ಷಗಳದು. ಶ್ರೀನಿವಾಸ್ ಅವ್ರಿಗೆ ಚಪ್ಪಾಳೆ ತಟ್ಟಬೇಕು, ಅವ್ರಿಗೆ ಇರತಕ್ಕಂಥ ಅವ್ರಿಗೆ ಯಾಕೆ ಚಪ್ಪಾಳೆ ಅಂತ ನಾನು ಆಮೇಲೆ ಹೇಳ್ತೀನಿ. ನಾನು ಇನ್ನೊಂದು ಉದಾಹರಣೆ ಕೊಟ್ಟು ನಾನು ಹೇಳ್ತೀನಿ. 20 ವರ್ಷ ನನಗೆ ವೈಯಕ್ತಿಕವಾಗಿ ನನ್ನ ಒಂದು ಹೋರಾಟ ಇನ್ನೇನು ಹೇಳಲಿಕ್ಕಾಗಲ್ಲ. ನನ್ನ ಪ್ರಕಾರ ನನ್ನ ಹೋರಾಟಕ್ಕೆ ಇದು 45ನೇ ವರ್ಷ. 1980ನಲ್ಲಿ ನಾನು ಮೊದಲನೇ ಒಂದು ಕ್ಯಾಂಡಿಡೇಟಿಗೆ ಮೆಂಟ್ರಿಂಗ್ ಶುರು ಮಾಡಿದೆ. ಆವಾಗಿಂದ ಹೋರಾಟ. ಕೇವಲ ಕನ್ನಡದ ಅಭಿಮಾನಿ, ಯಾರೋ ಒಬ್ಬರು ನನಗೆ ದುರಭಿಮಾನಿ ಅಂದರು, ನಾನು ಭಾಳ ಸಂತೋಷಪ್ಪ ಅಂದೆ. ಜಗಳ ಆಡೋ ಉಪಯೋಗ ಇಲ್ಲ, ಯಾರೂ ಅಲ್ಲ, ದೊಡ್ಡ ವ್ಯಕ್ತಿನೇ. ಹೇಳಿದೆ, ಇಲ್ಲ ಸರ್, ನಮ್ಮ ರಾಜ್ಯದ ಮೇಲೆ ನಮ್ಗೆ ಅಭಿಮಾನ ಇರಬೇಕು. ನಾವು ಯಾವಾಗ ಬೇರೆ ರಾಜ್ಯ ಕೆಟ್ಟಿದೆ, ಬೇರೆ ರಾಜ್ಯ ಒಳ್ಳೆಯವರಲ್ಲ ಅಂತ ನಾವು ಹೇಳಲ್ಲ. ಹೆಮ್ಮೆ, ಗರ್ವ, ಅದೇ ವ್ಯತ್ಯಾಸ. ಹೆಮ್ಮೆ ಅಂದರೆ ನನ್ನ ಬಗ್ಗೆ ನನಗೆ ಹೆಮ್ಮೆ, ಗರ್ವ ಅಂದಾಗ ನನ್ನ ಬಗ್ಗೆ ಹೆಮ್ಮೆ. ಬಟ್ ಆ ರಾಜ್ಯ ಸರಿ ಇಲ್ಲ, ಈ ರಾಜ್ಯ ಸರಿ ಇಲ್ಲ, ಈ ಭಾಷೆ ಸರಿ ಇಲ್ಲ. ಎಲ್ಲರೂ ನಾವೆಲ್ಲ ಹೆಮ್ಮೆ ಆಗಬೇಕು. ನಾನು ಆರ್ಥಿಕ ಇಲಾಖೆ ಕಾರ್ಯದರ್ಶಿ ಆಗಿದ್ದಾಗ ನೀವು ಇಷ್ಟು ಜನ ಬಂದಿದ್ದೀರಲ್ಲ, ನೀವು ಅವ್ರು ಹೇಳ್ದಂಗೆ ಒಂದು ಕೆಲವರು ಸಕ್ಸಸ್ ಆಗ್ತಾರೆ, ಕೆಲವರು ಸಕ್ಸಸ್ ಆಗಲ್ಲ ಅಲ್ವಾ? ಈಗ ತಿರುಪತಿಗೆ ಲಕ್ಷಾಂತರ ಜನ ಹೋಗ್ತಾರಲ್ವ, ತಿರುಪತಿ ಟೆಂಪಲ್ಗೆ. ಯಾತಕ್ಕೆ ಹೋಗ್ತಾರೆ? ಭಾಳಷ್ಟು ಆಸ್ತಿಕರೇ ಹೋಗೋದು. ನಾಸ್ತಿಕರು ಯಾರು ಹೋಗೋ ನೆಸೆಸಿಟಿ ಇಲ್ಲ, ಆಸ್ತಿಕರೇ. ಸಹಸ್ರಾರು ಮಂದಿ ತಿರುಪತಿ ಟೆಂಪಲ್ಗೆ ಹೋಗ್ತಾರೆ. ಯಾತಕ್ಕೆ ಹೋಗ್ತಾರೆ? ನಾನು ಕೇವಲ ನನ್ನ ಪ್ರಕಾರ ಅವ್ರು ಯಾರೋ ಹರಿಸ್ಕೊಂಬಂದಿರ್ತಾರೆ, ಅಥವಾ ಏನೋ ಆಗಿದೆ ಅಂದ್ಕೊಂಡು ಬರ್ತಾರೆ. ಹರಿಸ್ಕೊಂಬಂದವರು ಒಂದಷ್ಟು ವಾಪಸ್ ಹೋದಾಗ ಒಂದಷ್ಟು ಜನಕ್ಕೆ ಆಗಿರುತ್ತೆ. ನಮ್ಮಲ್ಲಿ ಹೀಗೆ ನೀವು ಬಂದವರು ಎಷ್ಟು ಜನ ಪಾಸಾಗಿ ಸರ್ವಿಸ್ಗೆ ಹೋಗ್ತಿರೋ, ಅದೇ ಥರ ತಿರುಪತಿನಲ್ಲೂ ಕೇಳ್ಕೊಂಡು ಹೋದವರಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ. ಆದರೆ ಅದೊಂದು ಸ್ಪ್ರೆಡ್ ಹರಡಿರುತ್ತೆ. ಮೈಸೂರು ಆರ್ಥಿಕ ಇಲಾಖೆ ಕಾರ್ಯದರ್ಶಿ ಆಗಿದ್ದಾಗ ನನಗೆ CM ಅವ್ರು ಹೇಳಿದ್ರು, ದಯವಿಟ್ಟು ನೀವು ತಿರುಪತಿಗೆ ಹೋಗಬೇಕು, ಅಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಜೊತೆ ನೀವು ಮಾತಾಡಬೇಕು. ನಿಮಗೆ ಕನ್ನಡ ತೆಲುಗು 2, ಚಿಕ್ಕಬಳ್ಳಾಪುರ ಒಳ್ಳು ಮಾಕಿ ತೆಲುಗು ಚೆನ್ನಾಗಿ ವస్తుంది. ಸೊ ಈ ಸೈಡ್ ಯು ಶುಡ್ ಗೋ. ಪ್ರಾಬ್ಲಮ್ ಏನಾಗಿತ್ತು ಅಂದರೆ, ತಿರುಪತಿ ತಿಮ್ಮಪ್ಪನಿಗೆ ಮಹಾರಾಜರು ಕೊಟ್ಟಂಥ ಒಡವೆಗಳನ್ನ ಹಾಕ್ತಾ ಇರಲಿಲ್ಲ. ಅದ್ರ ಲೆಕ್ಕನೂ ಕೊಡ್ತಾ ಇರಲಿಲ್ಲ. ನಮ್ಮ ಮುಜರಾಯಿ ಕಮಿಷನರ್ ಹೋದರೆ, ರೆವಿನ್ಯೂ ಕಮಿಷನರ್ ಹೋದರೆ, ದೇ ಆರ್ ನಾಟ್ ಈವನ್ ಎಂಟರ್ಟೈನಿಂಗ್. ಆಗ ನಾನು ಹೋಗಿ ಅವ್ರ ಜೊತೆ ಮಾತಾಡ್ತಾ ಅವ್ರಿಗೊಂದು ಹೇಳಿದೆ, ಈ ತಿರುಪತಿ ತಿಮ್ಮಪ್ಪ ಇದೆಯಲ್ಲ, ಅದು ಒಂದು ವಿಗ್ರಹ ಅಲ್ವಾ, ಅಷ್ಟೇ. ಇದೇ ಥರ ವಿಗ್ರಹ 100 ಕಡೆ ಕಟ್ಬೋದಲ್ವಾ? ಕೆತ್ತನೆ ಮಾಡೋರ್ಗೇನು ಬಂದು ನೋಡಿದ್ರೆ ಸಾಕು, ಈ ಕಾಲದಲ್ಲಿ ಏನು ಹೇಗೆ ಎಲ್ಲ ಮೆಷರ್ಮೆಂಟ್ ತೊಗೊಂಡು ಮಾಡಿಬಿಡ್ತಾರೆ. ಈಗ ನಮ್ಮಲ್ಲೇ JP ನಗರಲ್ಲಿದೆ, ನಿಮ್ಮಲ್ಲಿ ಯಾರು ನೋಡಬೇಕು ಅಂದರೆ ಹ್ಯಾಸ್ JP ನಗರ್ ಬಿಕಮ್ ತಿರುಪತಿ? ನೋ. ಐ ಟೋಲ್ಡ್ ಹಿಮ್, ಒಂದು ಪ್ರದೇಶಕ್ಕೆ ಒಂದು ಇತಿಹಾಸ ಇರುತ್ತೆ.
ಇಲ್ಲಿ ಭಾಳಷ್ಟು ಒಳ್ಳೆಯ ಮಂದಿ ಬಂದು ಹೋಗಿದ್ದಾರೆ, ಇಲ್ಲಿ ಕೂತಿದ್ದಾರೆ. ಪುರಂದರ ದಾಸರು ಕೂತಿದ್ರು, ಅಲ್ಲಿ ಹೋಗಿ ಕನಕದಾಸರು ಕೂತಿದ್ದು, ಕೃಷ್ಣದೇವರಾಯರು ಹೋಗಿ ಆ ದೇವರಿಗೆ ನಮಸ್ಕಾರ. ಆ ಒಂದು ಇತಿಹಾಸ, ದೊಡ್ಡ ದೊಡ್ಡ ಆತ್ಮಗಳು ಒಳ್ಳೊಳ್ಳೆ ಆಸೆ ಇಟ್ಕೊಂಡು ಬಂದಂಥವರೆಲ್ಲ ಇಲ್ಲಿ ಬಂದು ಹೋಗಿದ್ದಾರೆ. ಆ ಒಂದು ಸ್ಪಿರಿಟ್ ಇದೆಯಲ್ಲ, ದಟ್ಸ್ ದಿ ರೀಸನ್ ವೈ ಪೀಪಲ್ ಕಮ್ ಟು ತಿರುಪತಿ, ದಟ್ಸ್ ದಿ ರೀಸನ್ ವೈ ಪೀಪಲ್ ಸಕ್ಸೀಡ್. ನಿಮ್ಮ ದೇವರ ಮನಸ್ಥಾನದಲ್ಲಿ ನನಗೆ ಗೊತ್ತು, ಅದ್ರ ಬಗ್ಗೆ ಇತಿಹಾಸ ತಿಳ್ಕೊಂಡಿರೋರೊಬ್ಬನ ಕರ್ಕೊಂಡೋಗಿದ್ದೆ ಜೊತೆಯಲ್ಲಿ, ಅದೇ ಊರವರೇ. ದೇವರಿಗೆ ನೈವೇದ್ಯ ಕೊಡೋಕ್ಕೆ ದುಡ್ಡಿಲ್ಲದೆ ಇದ್ದ ಕಾಲದಲ್ಲಿ ಮೈಸೂರು ಮಹಾರಾಜರು ಒಡವೆಗಳು ಕೊಟ್ಟು ನೈವೇದ್ಯಕ್ಕೆ ದುಡ್ಡು ಕೊಟ್ಟರು. ಟುಡೇ ಯು ಆರ್ ವೆರಿ ರಿಚ್, ಯು ಆರ್ ಬಿಕಮ್ ಗ್ರೇಟ್. ಸೊ ಯು ಫೀಲ್ ದಟ್ ಹಿಸ್ಟ್ರಿ ಈಸ್ ನಾಟ್, ಹಿಸ್ಟ್ರಿ ಈಸ್ ದ ಓನ್ಲಿ ಥಿಂಗ್. ಇಲ್ಲದೆ ಹೋದರೆ 100 ಟೆಂಪಲ್ ಕಟ್ಬೋದು, ಇದೇ ಸೈಜ್, ಎವ್ರಿಥಿಂಗ್ ಸೈಜ್, ಬದಲಾವಣೆ ಆಗಲ್ಲ. ಸೊ ನಾನು ನಿಮ್ಗೇನು ಹೇಳ್ತಾ ಇದ್ದೀನಿ, ಆವಾಗ ಅವ್ರು ಒಪ್ಕೊಂಡ್ರು, ಸ್ವಲ್ಪ ಅರ್ಥ ಮಾಡಿಕೊಂಡ್ರು, ಇಟ್ಸ್ ಅಬೌಟ್ ಇತಿಹಾಸ ಅಂತ. ಅಂದರೆ ನೀವೆಲ್ಲ ಕೂತಿರೋ ಜಾಗದಲ್ಲಿ ಯಾರೋ ಕೂತಿದ್ರು, ಒಳ್ಳೊಳ್ಳೆ ನೀವೆಲ್ಲ ಆಸ್ತಿಕರ ಥರ ದೇವಸ್ಥಾನದ ಮುಂದೆ ಬಂದ ಒಳ್ಳೆ ಆಸೆಗಳು ಇಟ್ಕೊಂಡು ಬಂದು ಕೂತಿರ್ತಿರಲ್ಲ ನೀವು, ನಿಮ್ಮ ಬ್ಯಾಚಿಂದೆ ನನಗೆ ಅಷ್ಟು ಆ ಜನಗಳು ಒಳ್ಳೆಯವರ ಜೊತೆ ಇದ್ದಾಗ ಬ್ಲೆಂಡ್ ಆಗುತ್ತಲ್ಲ, ಆ ಒಂದು ಒಳ್ಳೆತನ ಬಿಕಮ್ಸ್ ಲೈಕ್ ಎ ಕನ್ನಡದಲ್ಲಿ ಯಾವುದೋ ವರ್ಡ್ ಹೇಳೋಕ್ಕೆ, ಯಾವುದಾರಪ್ಪ ವರ್ಡು ಒಂಥರ ಹಮ್ಕೊಳತ್ತಲ್ಲ ಅಂತರಿಕ್ಷದಲ್ಲಿ, ಒಂಥರ ಕನ್ನಡ ಇಂಗ್ಲೀಷ್ ಯಾವ್ದಾದ್ರು ಹೇಳ್ಬೋದು. ನಿಮ್ಮ ಆ ಒಳ್ಳೆತನದು ಪ್ರಭೆ ಅಂತಾರೆ ಅದನ್ನು, ಪ್ರಭೆಗಿಂತ ಇನ್ಯಾವುದಾದ್ರು ವರ್ಡ್ ಗೊತ್ತಿಲ್ಲ. ಸೊ ಪ್ರಭೆ ಈ ಆವರಣದಲ್ಲಿರುತ್ತೆ, ನಮ್ಮ ಚಂದ್ರ ಲೇಔಟಲ್ಲೇ ಇರುತ್ತೆ. ದಟ್ ಈಸ್ ದ ರೀಸನ್ ವೈ ಯು ವಿಲ್ ಬಿಕಮ್ ಎ ಬೆಟರ್ ಮ್ಯಾನ್. ಗುಡ್ ಮಿಕ್ಸ್ ಆಗ್ತಾ ಹೋದರೆ ಗುಡ್ ಥರ ಆಗುತ್ತೆ. ಬ್ಯಾಡ್ ಪೀಪಲ್ ಜೊತೆ ಹೋದರೆ ಬ್ಯಾಡ್. ನೀವೆಲ್ಲ ಗಿಣಿ ಕತೆ ಕೇಳಿರ್ಬೋದು, ಒಂದು ಗಿಣಿ ಮರಿ ಎರಡು ಮರಿ ಹಾಕ್ತು, ಒಬ್ರು ಕೊಟ್ಟರು ಇನ್ನೊಬ್ರು ಕೊಟ್ಟರು. ಸೊ ನಾವು ಯು ಆರ್ ಲಿವಿಂಗ್ ಇನ್ ಎ ಸ್ಪೇಸ್ ವೇರ್ ಗುಡ್ ಪೀಪಲ್ ವಿತ್ ಗುಡ್ ಇಂಟೆನ್ಷನ್ ಸ್ಯಾಟ್ ಇನ್ ದ ಸೇಮ್ ಚೇರ್. If you go to Mussoorie, people like him were sitting, people like me were sitting, you will sit in that. So good environment always complements each other. Okay, now last ಮಾತು, ಮಂದಾರ ಇದ್ದಾರಾ? ಬಂದಿಲ್ಲ. ಮೊನ್ನೆ ನಮ್ಮ ಹಳೆಯ ಸ್ಟೂಡೆಂಟ್ ಪುರುಷೋತ್ತಮು, ಫಾರೆಸ್ಟ್ ಸರ್ವಿಸ್ ಅವರು ಇಲ್ಲಿ ಸೆಂಟ್ರಲ್ ಫಾರೆಸ್ಟ್ ಟ್ರೀ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ನನಗೆ ಕೂಗಿದ್ರು. ಅಲ್ಲಿ ಅದು ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅಂತ, ಹೀ ಈಸ್ ವಿಜಿಲೆನ್ಸ್ ಆಫೀಸರು. ನನಗೆ ಕೂಗಿದ್ರು, ಮಾತಾಡ್ತಾ ಇದ್ದೆ. ನನಗೆ ಮಾತಾಡೋಕ್ಕೆ ಹೇಳಿದ್ರು. ಐ ಥಿಂಕ್ ಐ ಆಮ್ ದ ಲಾಸ್ಟ್ ಫೆಲೋ ಟು ಸ್ಪೀಕ್ ಆನ್ ವಿಜಿಲೆನ್ಸ್ ಬಿಕಾಸ್ ಐ ಡೋಂಟ್ ನೋ, ಐ ಡೋಂಟ್ ಹ್ಯಾವ್ ಎನಿ ನಾಲೆಡ್ಜ್, ನನಗೇನು ಜ್ಞಾನ ಇಲ್ಲ. ನಾನು ಒಂದೇ ಒಂದು ಪ್ರಶ್ನೆ ಕೇಳಿದೆ. ಮಂದಾರ ಇನ್ನೊಂದು 2-3 ಜನ ನಮ್ಮ ಸ್ಟೂಡೆಂಟ್ಸು ಅಲ್ಲಿ ವರ್ಕ್ ಮಾಡ್ತಾಯಿದ್ರು, ಅವರು ಬಂದಿದ್ದರು ಆ ಫಂಕ್ಷನ್ಗೆ. ಸಿಂಗ್ ಅಂತ ಡೈರೆಕ್ಟ್ರು, ನಮ್ಮ ಪುರುಷೋತ್ತಮು ವಿಜಿಲೆನ್ಸ್ ಆಫೀಸರ್, IFS. ಇಬ್ಬರು IFS. ಡೈರೆಕ್ಟರ್ ಸಿಂಗ್ ಈಸ್ ಆಲ್ಸೋ IFS. ನಾವು ವಿಜಿಲೆನ್ಸ್ ಆಫೀಸರ್ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಒಂಥರ ಯಾರೋ ಒಬ್ಬ ಸ್ಪೈ ಕತ್ಲಲ್ಲಿರ್ತಾನೆ, ಹಿಂಗೆ ಹುಡುಕ್ತಾ ಇರ್ತಾನೆ, ಯಾರನ್ನ ಬಕರ ಹಿಡಿಬೇಕು, ಆ ಭಾವನೆ. ಆ್ಯಂಡ್ ಇಟ್ ಗಿವ್ಸ್ ಎ ನೆಗೆಟಿವ್ ಕನೋಟೇಷನ್, ರೈಟ್? ದೆನ್ ಐ ಸೆಡ್, ಇಫ್ ಐ ಡೋಂಟ್ ಯೂಸ್ ದ ವರ್ಡ್ ವಿಜಿಲೆನ್ಸ್, if I just ask you, I will say Singh, I say Purushottam is a vigilance officer. ನಿಮ್ಮ ಮುಖ ಎಲ್ಲ ಸಪ್ಪೆ ಆಯಿತು. Now I will tell Singh is a vigilant officer. ನಿಮಗೇನು ಅನ್ಸುತ್ತೆ? ಎಲ್ಲರಿಗೂ ಮುಖ ಅರಳುಬಿಡ್ತು. ಪಾಸಿಟಿವ್ ಕನೋಟೇಷನ್. ವಿಜಿಲೆಂಟ್ ಈಸ್ ಪಾಸಿಟಿವ್. ಏನು ರೀ ಸಿಂಗ್ ಅವರು, ರಾವ್ ಸಾಹೇಬರು ಭಾಳ ವಿಜಿಲೆಂಟಪ್ಪ, ಕೇದಾರ್ ಸಾಹೇಬರು ವಿಜಿಲೆಂಟು, ಅಯ್ಯೋ. ಸೇಮ್ ವರ್ಡ್, ಸೇಮ್ ರೂಟ್, ಬಟ್ ಇಟ್ ಗಿವ್ಸ್ ಎ ಪಾಸಿಟಿವ್ ಕನೋಟೇಷನ್. ನಿಮ್ಮ ಸರ್ವಿಸಲ್ಲಿ ನೀವು ಏನು ಮಾಡ್ತೀರೋ ಇಲ್ಲೋ ಗೊತ್ತಿಲ್ಲ. ನೀವು ಈ ಜಾಗದಿಂದ ಮುಂದೆ ಹೋದ್ಮೇಲೆ ಯಾವ ಜಾಗಕ್ಕೆ ಹೋದರೂ, ಯಾವ ಸರ್ವಿಸ್ಗೆ ಹೋದರೂ ಲೈಫ್ ಲಾಂಗ್ ವಿಜಿಲೆಂಟ್ ಆಗಿರಬೇಕು. ವಿಜಿಲೆಂಟ್ಗೆ ಬೇಸಿಸ್ ಈಸ್ ಸೆನ್ಸಿಟಿವಿಟಿ. ಸ್ಪಂದನೆಯಲ್ಲಿ, ಸೆನ್ಸಿಟಿವಿಟಿಯಲ್ಲಿ
ಏನೋ ಸೆನ್ಸಿಟಿವಿಟಿ ಕನ್ನಡದಲ್ಲಿ ಏನು ಹೇಳ್ತೀರಪ್ಪ? ಸಂವೇದನಾಶೀಲತೆ. ಒಂದೇ ಒಂದು ಉದಾಹರಣೆ ಕೊಟ್ಬಿಟ್ಟು ಮುಗಿಸ್ತೀನಿ, ಏಕೆಂದರೆ ಅವರು ನಾನು ಕತೆ ಹೇಳೋ ತನಕ ಬಿಡೋಲಾರು ಅವರು. ನಾನು ರಾಮನಗರಕ್ಕೆ AC ಆಗಿ ಪೋಸ್ಟಿಂಗ್ ಆಗಿತ್ತು, ಹೋಗ್ತಾ ಇದ್ದೆ. ದಾರಿನಲ್ಲಿ ನಿಮಗೆ ಗೊತ್ತಿರೋರು, ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರಬೇಕು, ಒಂದು ಓಣಿ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ ಬರ್ತದೆ ರಾಮನಗರ ಎಂಟ್ರಾದ ತಕ್ಷಣ. ಆ ಉದ್ದಕ್ಕಿದೆಯಲ್ಲ, ಅದು ಓಣಿ ಥರ. ಆ ಓಣಿ ಆಂಜನೇಯ ಸ್ವಾಮಿ ಮೈಸೂರು ರೋಡಲ್ಲಿ ಈಗಲೂ ಇದೆ. ಈವನ್ ಇಫ್ ಯು ಗೋ ನೌ ಆಲ್ಸೋ ಯು ಕ್ಯಾನ್ ಸಿ ಓಣಿ ಆಂಜನೇಯ ಸ್ವಾಮಿ. ಅಲ್ಲಿ ಒಂದು 4-5 ಜನ ನಿಂತ್ಕೊಂಡು ಇದ್ದರೂ ಯಾವುದೋ ಒಂದು ಹೆಂಗಸಿಗೆ ತೊಂದರೆ ಕೊಡ್ತಾಯಿದ್ರು. ಗಂಗೋಜಿ ಅಂತ ನಮ್ಮ ಡ್ರೈವರು ಅವ್ರಿಗೆ ಹೇಳಿದೆ, ಇವೆಲ್ಲ ಕಣ್ಣಿಗೆ ಕಟ್ಟಿದಂಥ ಚಿತ್ರ, ನಿಮಗೆ ಆ ಸೆನ್ಸಿಟಿವಿಟಿ ಇದ್ದರೆ ಇವೆಲ್ಲ ಉಳಿಯತ್ತೆ. ಆಮೇಲೆ ಗಾಡಿ ನಿಲ್ಲಿಸ್ದೆ. ಗಂಗೋಜಿ ನಿಲ್ಲಿಸಿ ಹೋಗೋಣ ಅಂತ ನೋಡಿದ್ರೆ ಒಂದು ಮೆಂಟಲಿ ಚಾಲೆಂಜ್ಡ್ ಆ ಲೇಡಿ, ಅವ್ರಿಗೆ ಎಲ್ಲರೂ ಸೇರಿ ಕಾಟ ಕೊಡ್ತಾಯಿದ್ರು. ಆದರೆ ಅದು ನೋಡಿದೆ ನನಗೆ ಭಾಳ ದುಃಖ ಆಯಿತು. ಮಾಡಬಾರ್ದಲ್ವ, ನಮ್ಮ ಥರ ಅವರು ಒಂದು ವ್ಯಕ್ತಿ. ಅಲ್ಲೇ ಸುತ್ತಮುತ್ತ ನೋಡಿದೆ, ಅಲ್ಲೊಂದು ಅಂಗಡಿ ಇಟ್ಕೊಂಡಿದ್ರು ಒಬ್ಬ ವ್ಯಕ್ತಿ. ಅವನ ಮನಸ್ಸಿನಲ್ಲೂ ಒಂದು ಆವೇದನೆ ಇತ್ತು. ನಾನು ಅವ್ರ ಹತ್ರ ಹೋದೆ. ನೋಡಪ್ಪ, ಈ ವ್ಯಕ್ತಿಗೆ ಮೆಂಟಲಿ ಹ್ಯಾಂಡಿಕ್ಯಾಪ್ಡ್ ಪೆನ್ಷನ್ MHP ಅಂತ ನಮ್ಮ ಕಾಲದಲ್ಲಿ ಈಗಲೂ ಇರಬೇಕು. ಐ ಥಿಂಕ್ ಗೌರ್ಮೆಂಟ್ ಯಾವ ಸ್ಕೀಮು ವಿಡ್ರಾ ಮಾಡಲ್ಲ, ಅದು ಅಂಥ ಒಳ್ಳೆಯ ಸ್ಕೀಮು. ಅದಕ್ಕೆ ಒಬ್ಬರು ಗಾರ್ಡಿಯನ್ ಬೇಕು. ಆ ಅಮ್ಮನ ಜೊತೆ ಮಾತಾಡಿದೆ, ಅವ್ರಿಗೇನೂ ಗೊತ್ತಾಗಿಲ್ಲ. ನನ್ನ ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳೋಕೆ ನಾನು ಹೇಳಿದೆ, ನೀವು ಗಾರ್ಡಿಯನ್ ಆಗ್ತೀರಪ್ಪ ಅಂತ. ಅವ್ರ ಹೆಸರು ಕುಲ ಎಲ್ಲ ಬರ್ಕೊಂಡು ಆ ಅಮ್ಮನಿಗೆ ಅಪ್ಲಿಕೇಶನ್ ಬರೆಸಿ, ನೀನು ಗಾರ್ಡಿಯನ್ನು, ನಿನಗೆ ದುಡ್ಡು ಬರ್ತದೆ, ನೀನು ನೋಡ್ಕೋ ಅಂತ. ನಿಮ್ಮ ಮೇಲೆ ನಂಬಿಕೆ ಹೆಂಗೆ ಸರ್ ಅಂದ. ನೋಡಪ್ಪ, ನಿನ್ನ ಮುಖ ನೋಡಿದೆ, ನಿನ್ನ ಸಂವೇದನೆ ಇತ್ತು, ನಿಂಗೆ ವೇದನೆ ಇತ್ತು ಮುಖದಲ್ಲಿ. ಐ ಕುಡ್ ಅಂಡರ್ಸ್ಟ್ಯಾಂಡ್. ಸೊ ಇಮ್ಮಿಡಿಯೇಟ್ಲಿ ತೊಗೊಂಡೋಗಿ ಆ ಲೇಡಿಗೆ ಮೆಂಟಲಿ ಹ್ಯಾಂಡಿಕ್ಯಾಪ್ಡ್ ಪೆನ್ಷನ್ನು ಆ ಮಂತಿಂದ ಬರೋ ಹಾಗೆ ಮಾಡಿದ್ದು. ದಟ್ ವಾಸ್ ಮೈ ಫಸ್ಟ್ ಫೈಲ್ ಇನ್ ಮೈ ಲೈಫ್. ಐ ಕ್ಲಿಯರ್ಡ್ ಆಸ್ ಎ SDM, ಅಸಿಸ್ಟೆಂಟ್ ಕಮಿಷನರ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಸೆನ್ಸಿಟಿವಿಟಿ ಒಂದು ಇಟ್ಕೊಂಡ್ರೆ ದಟ್ ಲೀಡ್ಸ್ ಟು ವಿಜಿಲೆಂಟ್, ನಾಟ್ ಎ ವಿಜಿಲೆಂಟ್. ಸೊ ದಟ್ಸ್ ಆಲ್. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಬಿ ಸೆನ್ಸಿಟಿವ್ ಥ್ರೂಔಟ್ ಯುವರ್ ಲೈಫ್. ದೆನ್ ಯು ಕ್ಯಾನ್ ಬಿಕಮ್ ವಿಜಿಲೆಂಟ್ ಆದಾಗ ಭಾಳ ಮಾಡುವ. ತುಂಬ ಇದೆ ಈ ಥರ ಕಥೆಗಳು. ವಿಜಿಲೆಂಟಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ತುಂಬ ಹೇಳುವಲ್ಲೇ ಇನ್ನೊಂದು ದಿವಸ ಕೇಳ್ತೀನಿ. ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ. ನಿಮ್ಮೆಲ್ರಿಗೂ ಶುಭಾಶಯಗಳು. 5 ವರ್ಷ ಈ ಸಂಸ್ಥೆಯನ್ನು ಹೀಗೆ ಉಳಿಸ್ಕೊಂಬಂದಿದ್ದೀರ. ನಿಮಗೆಲ್ಲ ಚಪ್ಪಾಳೆ ಮೂಲಕ ನಿಮಗೆ ಒಂದು ನಿಮಗೆ ನೀವೇ ಹುರಿದುಂಬಿಸ್ಕೋಬೇಕು. ನೀವು ಹಾಕೋ ಮಾರ್ಗದರ್ಶನದಿಂದ ನಿಮ್ಮ ಮುಂದಿನ ಸ್ಟೂಡೆಂಟ್ಸ್ ಬರ್ತಾರೆ. ನಮ್ಮ ಹಿಂದೆ 30 ಶುರುವಾಗಿದ್ದವ್ರು ನೀವು ಇಲ್ಲಿ ತನಕ ತೊಗೊಂಬಂದಿದ್ದೀರ. ಒಳ್ಳೆ ಥರ ಒಗ್ಗೂಡಿ ಚಿಕ್ಕ ಇದ್ದಿದ್ದು ಕೆರೆ ಇದ್ದಿದ್ದು ಈಗ ದೊಡ್ಡ ಡ್ಯಾಮ್ ಆಗಿದೆ, ಸಾಗರ ಆಗಿದೆ. ಓಕೆ, ಥ್ಯಾಂಕ್ ಯು. ದೇವರು ಒಳ್ಳೇದು ಮಾಡಲಿ. ಆ್ಯಂಡ್ ಮೋರ್ ದ್ಯಾನ್ ದಟ್, ಭಾಳ ಇಂಪಾರ್ಟೆಂಟು, ಐ ಆಮ್ ವರ್ಚುಲಿ ಝೀರೋ ಇನ್ ಇಂಡಿಯಾ ಫಾರ್ IAS. ನೆನ್ನೆ ಯಾರಿಗೂ ಹೇಳ್ತಾ ಇದ್ದೆ, ಮತ್ತೆ ತಿರುಪತಿಗೆ ವಾಪಸ್ ಹೋಗ್ತೀನಿ. ವೆಂಕಟೇಶ್ವರ ಒಳಗಡೆ ಇರೋದಕ್ಕೇನೆ ಜನ ಬರೋದು. ಆದರೆ ಅಲ್ಲಿ ಉತ್ಸವ ಎಲ್ಲ ಮಾಡಬೇಕಾದ್ರೆ ಅದನ್ನು ವಿಗ್ರಹ ತೊಗೊಂಡು ಹೋಗ್ತಾರಾ? ಇಲ್ಲ ಅಲ್ವಾ? ಮೂಲ ವಿಗ್ರಹ ಹಾಗೆ ಇರುತ್ತೆ. ಯಾವ್ದು ತೊಗೊಂಡು ಹೋಗ್ತಾರೆ? ತೊಗೊಂಡೋಗೋದು ಆಚೆ ಕಡೆ ತೊಗೊಂಡು ಹೋಗೋದಕ್ಕೆ ವಿಗ್ರಹಕ್ಕೆ ಏನಂತಾರೆ? ಉತ್ಸವ ಮೂರ್ತಿ ಅಂತಾರೆ. ಒರಿಜಿನಲ್ ಮೂರ್ತಿ ಅದಕ್ಕೆ ಬೆಲೆ. ಬಟ್ ಉತ್ಸವ ಮೂರ್ತಿನ ಎಲ್ಲ ಸುತ್ತಿಸ್ಬೇಕು ಅಂದರೆ ಪಲ್ಲಕ್ಕಿ ಅದು ಇದು ತೊಗೊಂಡೋಗಿ ಎಲ್ರಿಗೂ ತೋರಿಸ್ಕೊಂಡು ಬರ್ತಾರೆ. ಅದಕ್ಕೆ ಹೆಸರು ಏನಾರಿರಲಿ ಎಲ್ಲ ಉತ್ಸವ. ಸೊ ಈ ಸಂಸ್ಥೆಗೆ ನಾನು ಕೇವಲ ಉತ್ಸವ ಮೂರ್ತಿ.
ನಾನು ಸುಮ್ಮನೆ ಕರ್ಕೊಂಡೋಗಿ ತೋರ್ಸೋಕ್ಕೆ ಶ್ರೀನಿವಾಸ್ ಎಲ್ಲ ಕಡೆ ಕರ್ಕೊಂಡೋಗಿ ತೋರಿಸ್ತಾರೆ. ಮೂಲ ವಿಗ್ರಹ ನಮ್ಮಲ್ಲಿರ್ತಕ್ಕಂಥ ಶ್ರೀನಿವಾಸು, ಪ್ರಶಾಂತು, ಸಂದೀಪ್ 54 ಜನ ಏನು ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದರೊಳಗೂ ಹಲವಾರು ಜನ ಅವ್ರಿಗೆ ಸಿಗದೇ ಇದ್ದಾಗ ನಾವು ನಾರ್ಮಲಿ ಬಿಟ್ಟರ್ ಆಗ್ತೀವಿ. ನನಗೆ ಸಿಗಲಿಲ್ಲ ಅಂದರೆ ಇನ್ಯಾರಿಗೂ ಸಿಗಬಾರ್ದು ಅಂತ ಹಿಡಿ ಶಾಪ ಹಾಕ್ತೀವಿ. ಅಂಥದ್ದು ಇದರೊಳಗೆ ಹಲವಾರು ಜನ ನನಗೆ ಸಿಕ್ಕಿಲ್ಲ, ನಾನು ಬೇರೆಯವ್ರಿಗೆ ಕೊಡಿಸೋ ಮೂಲಕ ನಾನು ಆ ತೃಪ್ತಿ ಪಡ್ತೀನಿ ಅಂತ. ಅದು ದೊಡ್ಡಸ್ತಿಗೆ ರೀ, ಅದು ತುಂಬ ದೊಡ್ಡ ಗುಣ, ಭಾಳ ಕಡಿಮೆ ಜನಕ್ಕಿರುತ್ತೆ. ಅಂಥವರೇ ನಮ್ಮಲ್ಲಿರೋದು. ಸೊ ನಾನು ಕೇವಲ ಉತ್ಸವ ಮೂರ್ತಿ, 0. ಸುಮ್ಮನೆ ನಂದು ಬರ್ತೀನಿ, ಮುಖ ತೋರಿಸ್ಕೊಂಡು ಹೋಗ್ತೀನಿ. ನಾನು ತೋರಿಸ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ದೇವ್ರು ಒಳ್ಳೇದು ಮಾಡಿ. ಥ್ಯಾಂಕ್ ಯು. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ಬಿಸರಿ ಗಾಪ ಪದ ಸರಿದ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ. ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ. ನಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ. ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ಆಹಾ ಆಹಾ ಆಹಾ. ಕುಮಾರವ್ಯಾಸನ ಕಾವ್ಯವು ಚಂದ, ಕವಿ ಸರ್ವಜ್ಞನ ಪದಗಳ ಅಂದ. ಕುಮಾರವ್ಯಾಸನ ಕಾವ್ಯದ ಚಂದ, ಕವಿ ಸರ್ವಜ್ಞನ ಪದಗಳ ಅಂದ. ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ. ರನ್ನನು ರಚಿಸಿದ ಹೊನ್ನಿನ ನುಡಿಯು, ಪಂಪನು ಹಾಡಿದ ಚಿನ್ನದ ನುಡಿಯು, ಕನ್ನಡ ತಾಯಿಯು ನೀಡಿದ ವರವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ.
ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ಧನ್ಯವಾದಗಳು ಸರ್. ಸಾಕಷ್ಟು ಅರ್ಥಪೂರ್ಣವಾದ ಮಾತುಗಳ ಜೊತೆಗೆ ನಿಮ್ಗೊಂದು ಸಂದೇಶ. ಕೊನೆಯದಾಗಿ ನಿಮ್ಮನ್ನು ರಂಜಿಸಲು ಒಂದು ಹಾಡು, ಸಂಪದ್ಭರಿತವಾದ ಒಂದು ಐಡಿಯಾ ನಿಮ್ಮೆಲ್ಲರ ಮುಂದೆ ತೆರೆದಿಟ್ಟಿದ್ದಾರೆ. ಕೇದಾರ್ ಸರ್ ಇಸ್ ಆಲ್ವೇಸ್ ದಟ್ ಫುಲ್ ಪ್ಯಾಕೇಜ್ ಹೂ ಡೆಲಿವರ್ಸ್ ದಿ ಐಡಿಯಾ ಟು ಯು. ಸೊ ಧನ್ಯವಾದಗಳು ಸರ್. ವಿತ್ lot of honor and pleasure, I now take the opportunity to invite our chief guest of the day to address all of you. An IAS officer from 1977 batch, 25 years plus service in the service. When life throws obstacles at you, how do you garner, how do you face that obstacles is something that every aspirant, every civil servant takes, and we have a living example who has taken that. Rao's IAS is a name that is very much known across Karnataka in every house, and we have the living legend of Rao's IAS who takes the name after that. Shri Raghavendra Rao sir is along with us. So an IAS officer and then a tutor, continues to learn, and somebody who even today has that motivation, intention, pratyond maatallu kuda on tudita irutte. And what I was taken by surprise when we met him for the first time is he had alacrity of every single detail of the exam, of the previous question paper, of a KS paper, of a prelims paper, of a mains paper, what idea, what is being touched, what is not being touched, and we had very fruitful discussion over those 15 minutes. And that after 25 years of service and then being a tutor, and imagine with all struggles that you continue to face in life. So that speaks volumes about the guest of the day and somebody who is going to be associated along with us. He is very happily accepted to come along and deliver some subjects and teach some subjects and continue to enthrall the idea and knowledge that he has gathered over. With all honor and pleasure, I request you to join us along on stage to address the students. ಶುಭ ಮುಂಜಾನೆ, ನಿಮ್ಮೆಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಕೇದಾರ್ ಸರ್, ಪ್ಲೀಸ್ ಪರ್ಮಿಟ್ ಮೀ ಟು ಸ್ವಿಚ್ ಓವರ್ ಟು ಇಂಗ್ಲೀಷ್. ಓಕೆ, ನಾನು ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ಐ ಸ್ಪೆಂಡ್ ಲಾಟ್ ಆಫ್ ಮೈ ಟೈಮ್ ಅವೇ ಫ್ರಮ್ ಕರ್ನಾಟಕ, Assam, Bengal. I was very happy to know that Kedar sir is also from Chikbalapur. ನಾನು ಗೌರಬಿದ್ದೂರು ನಾನು ನಾಗನಹಳ್ಳಿ ಅಂತ. ಸೊ ಇಟ್ ವಾಸ್ ಅ ಕೋಇನ್ಸಿಡೆನ್ಸ್. ಓಕೆ, ಐ ಆಮ್ ವೆರಿ ಹ್ಯಾಪಿ ಟು ನೋ ದಟ್ India for IAS is doing such a wonderful job. It's not just a question of giving you academic inputs. I'm sure they will make you a better person, okay, a better human being. Okay. In fact, this is I know Chandra layout, as Kedar sir was telling, has become a old Rajendra Nagar of Delhi. Better than that, I guess. I think you must have seen. How many of you been to Delhi? Have you seen? So congested and, you know. So this is a sprout. I'm sure it will grow. It's already grown actually. Okay. So I don't want to take much of your time. I'm sure you have come here with a lot of aspirations and dreams. I'm sure you will realize it. Aim big. Aim for the sun so that you will get this star at least. Okay. As Srinivas sir also was telling, Kedar sir also was telling, and I was listening to Prashant very carefully. He told that there was longer plans that they have of converting this partly into a knowledge army with some dedication. Okay, I will go with it fully. In fact, let me narrate to you a story. ನನ್ನ ಕ್ಲಾಸ್ಮೇಟ್ ಒಬ್ಬಿದ್ದ, ಅವನು ನನ್ನ ಪ್ರಾಣ ಸ್ನೇಹಿತ. ಅವನು ನಲ್ಲಾನ್ ಚಕ್ರವರ್ತಿ ವಾಸುದೇವ ಅಯ್ಯಂಗಾರ್ ಅಂತ ಅವನ ಹೆಸರು. ಫುಲ್ ಈ ವಾಸ್ ಅನ್ಹ್ಯಾಪಿ. ಫುಲ್ ಹೆಸರು ಹೇಳ್ಬೇಕು ನೀನು. ನಲ್ಲಾನ್ ಚಕ್ರವರ್ತಿ ವಾಸುದೇವ ಅಯ್ಯಂಗಾರ್, ಶಿವಮೊಗ್ಗ. ಅಯ್ಯಂಗಾರ್ ಸೆಟಲ್ಡ್ ಇನ್ ಶಿವಮೊಗ್ಗ. He got it IAS along with me, Odisha cadre. His uncle was chief secretary of Bihar, Ramanujam, a great man, bachelor. I met him and ಹೇಳ್ತಾ ಇದ್ದ ಒಂದು ಸ್ಟೋರಿ. When he was in Patna,
His brother is in police service, in fact. Commissioner ಆಗಿದ್ದ Patna. So visiting police stations, you know, then he saw a beggar, Bhikshudar. He came to me, sir, ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ. I lost everything. ಏನಾಯ್ತು? ಜಮ್ಖಾನ ಹಾಸಿಗೆ, ತಕಿಯ ಅಂತ ಪಿಲ್ಲೋ, ಲುಂಗಿ ಎಲ್ಲನೂ. He was a very socially conscious officer. Police commissioner, ₹500. Hey, constable, no, get him all that. ಇಲ್ಲ ನನಗೆ ಐ ವಾಂಟ್ ಮೈ ಲುಂಗಿ ಓನ್ಲಿ, ಮೈ ಪಂಚೆ ಓನ್ಲಿ, ಐ ಡೋಂಟ್ ವಾಂಟ್. ಏನಾಯಿತು ಸರ್, ಯಾರೋ ಕದ್ಬಿಟ್ರು ಅಂತ. ಸರ್ಪ್ರೈಸ್ಡ್. ನಿಮ್ಮಿಂದ ಯಾರು? ಅಟ್ಲೀಸ್ಟ್ ಡು ಯು ನೋ ಹೌ ಡಸ್ ಇಟ್ ಲುಕ್ ಲೈಕ್? ಐ ವಿಲ್ ಸೆಂಡ್ ಮೈ ಪೊಲೀಸ್ ಟೀಮ್ ಟು ಗೆಟ್ ಹೋಲ್ಡ್ ಆಫ್ ಇಟ್. So he tagged him, went out of the police station. After some time he came back running. Sir, avane sir kaddidu nodi anta. Then they caught hold of him. I was shocked what he told me. It was a old tattered gunny bag. That was his lungi, that was his pillow, etc. So when you join service, please keep that person in mind and do something to help those people. Okay? And I see a lot of young people, bright. I'll get to know you more maybe in the coming months. And Mr. Prashant did tell me that obviously money matters. I mean, this is not altruism, but I was surprised that the fees are very, very affordable. Go to Delhi, it is almost 2 lakhs. Almost 2 lakhs, no? Now the fees has touched. Vajirama is 1.80, almost. Unaffordable. Well, they are offering you a very decent package. Okay? And it's a coincidence that their anniversary falls with the Rajyosava. Okay? So we want more and more Kannadigas to get in. Sir, ನಿಮ್ಮ ಟೈಮಲ್ಲಿ ನೀವು ಒಬ್ಬರೇ ಇರೋದು ಅಲ್ಲ? ನನ್ನ ಬ್ಯಾಚಲ್ಲಿ 5 ಜನ ಇದ್ರು ಕನ್ನಡಿಗರು. ಸುರಂಜನ, BL Sridhar, Srinidhi. Kotino was part Kannadiga, part Goan actually. And ಇನ್ನೊಬ್ರು ಯಾರೋ ಕನ್ನಡಿಗರು, I think that's all. I think they were Kannadigas. But they were Kannadigas in other services. Police service ಅಲ್ಲಿದ್ದರು, revenue service. So now I think the numbers have increased every year. ನನಗೆ ಇನ್ನು 2012ರಲ್ಲಿ ನನ್ನ ಇನ್ಸ್ಟಿಟ್ಯೂಟಿಂದ ಒಂದು 8 ಜನ ಆದರು ಕನ್ನಡಿಗರು. Okay, so the awareness has spread. Now prepare ಮಾಡೋವಾಗ nothing was there. I prepared from Calcutta. In Calcutta, this is not very, they are not very fond of services. ಒಂದು ಇನ್ಸ್ಟಿಟ್ಯೂಟ್ ಇರಲಿಲ್ಲ. ಅವನ ಮನೆ ಪಕ್ಕದಲ್ಲಿ ಅವನೊಬ್ರು ಇದ್ದ, ಪಾಪ ಅವನ ಮುದುಕ ಟೀಚರು. ಸೊ ಈ ಯೂಸ್ ಟು ಟೇಕ್ ಇಂಟ್ರೆಸ್ಟ್ ಇನ್ ಮೀ. ದೋಸ್ ಡೇಸ್ ಯು ನೋ ದೇರ್ ವರ್ 5 ಆಪ್ಷನಲ್. ಸರ್ ನಿಮ್ಮದು ಕೊಠಾರಿ ಕಮಿಟಿನ? ಸೇಮ್ ಲೈಕ್ ಅವರ್ಸ್ ಓನ್ಲಿ 5. 5, ಮೈ ಗುಡ್ನೆಸ್ ಮೀ. ಲೋಯರ್ ಆಪ್ಷನಲ್ಸು, ಹೈಯರ್ ಆಪ್ಷನಲ್ಸು. ಆ ಇಂಗ್ಲೀಷು ಏನು ಟಫ್ ಆಗಿತ್ತು ಆ ಇಂಗ್ಲೀಷ್ ಪೇಪರು. 300 ಮಾರ್ಕ್ಸ್ ಇಂಗ್ಲೀಷು. ಎಸ್ ಎ ಅದು ಇಂಗ್ಲೀಷಲ್ಲಿ ಇಂಪ್ರೂವ್ ದ ಫಾಲೋವಿಂಗ್ ಪೇರಾಸ್ ಅಂತನೋ. ಓಕೆ, ಸೊ ವಿ ವೆಂಟ್ ಥ್ರೂ ಆಲ್ ದಟ್. ನನಗೊಂದು ಚಂಡಶಾಸನ, ಈ ವಾಸ್ ಮೈ ಬಾಸ್, ಐ ವಾಸ್ ವರ್ಕಿಂಗ್ ಹಿಂದೂಸ್ತಾನ್ ಸ್ಟೀಲ್. He refused to give me leave for preparing. He told me that I will give leave on the day of the exam ಅಂತ. Okay, so in spite of that I took it a challenge. When I got into service, ನನಗೆ ಗೊತ್ತೇ ಇರಲಿಲ್ಲ, ಅವ್ನು ಗೊತ್ತಿತ್ತು ನನ್ನ ಬಾಸ್ಗೆ. When I got into the official ಬೋರ್ಡಲ್ಲಿ ಹಾಕಿದ್ದ, ವೆಲ್ಕಮ್ ಟು PRO, ಕಂಗ್ರ್ಯಾಚುಲೇಷನ್ಸ್ ಅಂತ. He took me to 5-star hotel. ಒಳ್ಳೆ ಈ ಗೇವ್ ಮಿ ಎ ಗುಡ್ 3-piece ಸೂಟ್, ಬ್ರೀಫ್ ಕೇಸ್ ಹಿಂಗೆ ಇಟ್ಕೊಂಡಿದ್ದೀನಿ ಎಲ್ಲ. ಮಾಲ್ಕಮ್ ಆರ್ಥರ್ ಮಿಲ್ಸ್ ಅಂತ ಅವನು, ಆಂಗ್ಲೋ ಇಂಡಿಯನ್. ಸೊ ಸರ್, ಐ ಆಮ್ ಶೂರ್ ಯು ಆಲ್ಸೋ ಡಿಡ್ ನಾಟ್ ಗೋ ಥ್ರೂ ಎನಿ ಕೋಚಿಂಗ್ ಇನ್ಸ್ಟಿಟ್ಯೂಟ್, ಸೆಲ್ಫ್ ಮೇಡ್. ಸೊ ಜಸ್ಟ್ ಯು ಸಿ ಇನ್ ಯುವರ್ ರೈಟ್ ಇನ್ ಯುವರ್ ಫ್ರಂಟ್ ದೇರ್ ಆರ್ 2 examples and you are lucky. You have the whole world at your feet. So I congratulate Mr. Srinivas and his colleagues, Mr. Prashant and Sandeep, others behind this, and Mr. Kedarnath sir. I think you are a, what should I say, guardian spirit, a mentor. Okay. So all the very best. This is not the time for me to go into, I thought I will stay away from all that, how to prepare and all. This is a good day. Enjoy yourself. Okay. And I'm sure they must have arranged a lot of other things. Okay. So wish you all the very best and great day. And thank you once again, Srinivas, for inviting me. Thank you very much.
Thank you so much, sir. That was a lot of word of guidance and wisdom. As I initiated, we are lot of cheer to us. Coming to us. So, as I said at the start when I introduced sir, it is a very happy and momentous occasion that sir has agreed to be a part of us, and he will be empowering each and every one of you with a lot of knowledge, a lot of ideas, subject-specific knowledge that he comes across, which is delivered across. So that's something that we should be very thankful to him. A very big round of applause that sir has joined us along. He will be a larger. ಸೊ ಈ ಒಂದು ದೊಡ್ಡ ಕುಟುಂಬಕ್ಕೆ ಸರ್ ಅವ್ರು ಜಾಯಿನ್ ಆಗ್ತಾ ಇರೋದು ನಮ್ಮೆಲ್ರಿಗೂ ಅಷ್ಟೇ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್. ಸೊ ಕನ್ನಡ ರಾಜ್ಯೋತ್ಸವದ ಈ ಒಂದು ಸಮಾರಂಭದಲ್ಲಿ ಹಾಡು, ಗೀತೆ, ಕವನ ಇಲ್ಲ ಅಂತಂದರೆ ಈ ಒಂದು ವಾಚನ ಸಂಭ್ರಮವಾಗಲ್ಲ. ಸೊ ಮೊದಲಾಗಿ ಒಂದು ಕವನ ವಾಚನಕ್ಕೆ ವರ್ಷಿತಾ ಅವ್ರನ್ನ ಸ್ಟೇಜ್ ಮೇಲೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲು ತಾಯ ಹಾಲ ಕುಡಿದು ಲೆಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು, ನಲ್ಲೆಯೊಲವ ತೆರೆದು ತಂದ ಮಾತದಾವುದು, ಸವಿಯ ಹಾಡ ಕತೆಯ ಕಟ್ಟಿ ಕಿವಿಯಲೆರೆದು ಕರುಳು ಕಟ್ಟಿ ನಮ್ಮ ಜನರು ನಮ್ಮ ನಾಡು ಎನಿತಿದಾವುದು ಎಂಬ BM ಶ್ರೀಕಂಠಯ್ಯ ಅವರ ಕವನದ ಸಾಲುಗಳನ್ನು ನೆನೆಯುತ್ತಾ ಭಾಷಣ ಮಾಡೋಕ್ಕೆ ಹೇಳಿದರು. ಮಿಸ್ಸಾಗಿ ಕವನ ಅಂದ್ಬಿಟ್ಟು ಹಂಗಾಗಿ ನಾನು ಮತ್ತೆ ಭಾಷಣ ಮಾಡ್ತಿದ್ದೀನಿ, ಕೇಳಲೇಬೇಕಾಗಿದೆ. ಚೋಳರು, ಹೊಯ್ಸಳರು, ಕದಂಬರು, ರಾಷ್ಟ್ರಕೂಟರು, ಅಕ್ಕಬುಕ್ಕ, ಕಿತ್ತೂರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಸಂಗೊಳ್ಳಿ ರಾಯಣ್ಣನಂತಹ ಮಹಾ ಕಲಿಗಳು ಆಳಿದ ನಾಡು ನಮ್ಮ ಕನ್ನಡ ನಾಡು. ಬಸವಣ್ಣ, ಅಕ್ಕ ಮಹಾದೇವಿ, ಕನಕದಾಸರು, ಪುರಂದರದಾಸರು, ಪಂಪ, ರನ್ನ, ಪೊನ್ನ, ಜನ್ನ, ಲಕ್ಷ್ಮೀಶ, ಹರಿಹರ, ರಾಘವಾಂಕ, ಬೇಂದ್ರೆ, ಕುವೆಂಪು, ದೇವನೂರು, ಮಹಾದೇವರಂತಹ ಕವಿಗಳು, ದಾಸರುಗಳು, ವಚನಕಾರರು ಹಾಡಿ ಹೊಗಳಿದ, ನುಡಿದು ನಲಿದ ಹೆಮ್ಮೆಯ ಭಾಷೆ ನಮ್ಮ ಕನ್ನಡ ಭಾಷೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಅಸ್ತಿತ್ವ ಎಲ್ಲಿಂದ ಶುರುವಾಯಿತು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಬ್ರಿಟಿಷರು ಭಾರತ ಬಿಟ್ಟು ಹೋದ ನಂತರ ನಾವೆಲ್ಲ ಚದುರು ಹೋಗ್ಬಿಟ್ಟಿದ್ವಿ. ಒಬ್ಬೊಬ್ಬರು ಒಂದೊಂದು ಪ್ರಾಂತ್ಯದಲ್ಲಿ ಇದ್ವಿ. ಎಲ್ಲರನ್ನೂ ಒಟ್ಟುಗೂಡಿಸ್ಬೇಕು ಅಂತ ಹೇಳಿ ಹಲವಾರು ಹೋರಾಟಗಳು ನಡೆದ್ವು. ಕವಿಗಳು, ಹೋರಾಟಗಾರರು ಮಾಡಿದ ಶ್ರಮ ನಮ್ಮ ಶ್ರುತಿ ಫಲದಂತೆ ನಮಗೆ ಯಾವಾಗ ಭಾರತ ಸರ್ಕಾರ ಭಾಷಾ ಆಧಾರಿತ ರಾಜ್ಯ ಪುನರಚನೆ ಕಾಯ್ದೆಯ ಮೂಲಕ ಮೈಸೂರು ರಾಜ್ಯವನ್ನು ನಮಗೆ ಕೊಡುತ್ತೆ. ನಂತರ ಕನ್ನಡದ ಧ್ವನಿಗಳಾದ ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ, KC ರೆಡ್ಡಿ ಮುಂತಾದ ಕನ್ನಡ ಪರ ಕನ್ನಡ ಧ್ವನಿಗಳು ಅಖಂಡ ಕರ್ನಾಟಕದ ಕನಸನ್ನು ಹೊತ್ತುತ್ತಾರೆ. ಅದರ ನನಸೆಂಬಂತೆ ದೇವರಾಜು ಅರಸವರ ನೇತೃತ್ವದಲ್ಲಿ ಕರ್ನಾಟಕ ಎಂಬ ಹೆಸರು ನಮ್ಮ ಕರ್ನಾಟಕಕ್ಕೆ ಬರುತ್ತೆ. ಅದರ ನೆನಪಿಗೆ ನಾವೆಲ್ಲರೂ ಪ್ರತಿ ವರ್ಷ ನವೆಂಬರ್ ತಿಂಗಳ ಕನ್ನಡ ರಾಜ್ಯೋತ್ಸವನ ಮಾಡ್ತಿದ್ದೀವಿ. ಇಷ್ಟಾದಮೇಲೆ ನಮ್ಮ ಕನ್ನಡ ಹಲವಾರು ಮಜಲುಗಳನ್ನು ಪಡ್ಕೊತಾ ಹೋಯಿತು. ಯಾವ ಥರ ಅಂದರೆ, ಮೊದಲನೇದಾಗಿ ಬ್ರಿಟಿಷರೇನೋ ಹೋದರು, ಬಟ್ ಸುಮ್ಮನೆ ಹೋದ್ರಾ? ಇಲ್ಲ, ಇಂಗ್ಲೀಷ್ನ ನಮಗೆ ಅಂತಲೇ ಕೊಟ್ಬಿಟ್ಟು ಹೋದರು. ಅಲ್ಲಿ ಇಂಗ್ಲೀಷು ಕೊಡುಗೆ ಆಯಿತು. ತದನಂತರ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಒಂದು ಹೊಸ ರೂಪವನ್ನು ಪಡ್ಕೊತಾ ಹೋಯಿತು. ಅದರಲ್ಲಿ ಮೊದಲನೇದಾಗಿ ನಮ್ಮ ಕನ್ನಡಿಗರೇನೇ ಕನ್ನಡನ ಇಂಗ್ಲೀಷ್ನ ಉಳಿಸ್ಕೊಂಡು ಪ್ರತಿಷ್ಠೆಗೋಸ್ಕರ ಇಂಗ್ಲೀಷ್ನ ಮಾತಾಡೋದಕ್ಕೆ ಶುರು ಮಾಡಿದ್ರು. ನಂತರ ಇಂಗ್ಲೀಷ್ನ ಕಲಿತು ಮಾತಾಡೋದು ಒಂದು ತೋರಿಕೆ ಅನ್ನೋ ಥರ ನೋಡಿದ್ರು. ಅದೇ ರೀತಿ ಕಾಲ ಕಳೀತು. ನಂತರ ವ್ಯವಸ್ಥೆಯ ತೊಡಕೋ ಅಥವಾ ಕನ್ನಡದ ಮಿತಿಯೋ ಅಥವಾ ಕನ್ನಡಿಗರ ಕೊರತೆಯೋ ಎಂಬಂತೆ ಬೇರೆ ಭಾಷೆಗಳಿಗೆ ನಾವು ನೋಡ್ತಾ ಹೋದ್ವಿ. ಅಂದರೆ ನಾವು ಇವಾಗಲೂ ಕೂಡ ನೋಡ್ತೀವಿ, ಇಂಜಿನಿಯರಿಂಗ್, ಡಾಕ್ಟರ್ ಎಲ್ಲ ಕನ್ನಡದಲ್ಲಿ ಇರೋಕ್ಕಾಗಲ್ಲ, ಹಂಗಾಗಿ ನಾವು ಕನ್ನಡದಲ್ಲಿ ಓದಿದ್ರೆ ಮುಂದೆ ಅವಕಾಶಗಳು ಇರಲ್ಲ ಅಂತ ಹೇಳ್ಬಿಟ್ಟು ಕನ್ನಡಕ್ಕೆ ಬೆನ್ನು ತೋರಿಸಿ ಇಂಗ್ಲೀಷನ್ನ ಬೆನ್ನತ್ತಿ ಹೋದ್ವು. ಬರೀ ಇಂಗ್ಲೀಷ್ ಅಂತ ಅಲ್ಲ, ತದನಂತರ ದ್ವಿಭಾಷಾ ಸೂತ್ರ, ತ್ರಿಭಾಷಾ ಸೂತ್ರ ಅಂತ ಹೇಳಿ ಬೇರೆ ಭಾಷೆಗಳನ್ನು ಕೂಡ ನಮ್ಮ ಕನ್ನಡದ ಮೇಲೆ ಹೇರಿದ್ರು. ಅಷ್ಟೇ ಅಲ್ಲ, ಅದಾದ ನಂತರ ಹಿಂಗೆ ಬೇರೆ ಬೇರೆ ಒಂದೊಂದು ರೂಪನ ಪಡ್ತಾ ಬಂತು. ಸದ್ಯದಲ್ಲಿ ನಾವು ಜೆನ್ಝಿ ಜನ್ರೇಷನಲ್ಲಿ ಕನ್ನಡವನ್ನು ಬಳಸ್ತಾ ಇದ್ದೀವಿ. ಯಾವ ಥರ ಬಳಸ್ತಿದ್ದೀವಿ, ಯಾವ ಥರ ಇದ್ದೀವಿ ಈ ಜೆನ್ಝಿ ಜನ್ರೇಷನ್ನ ಕಂದಮ್ಮಗಳಾದ ನಾವು ಅಂದರೆ,
ಈ ಹೂಕುಂಡಗಳು, ಫ್ಲವರ್ ಪಾಟ್ ಇರುತ್ತೆ ಅಲ್ವಾ, ಅದ್ರ ಥರ ಆಳದಲ್ಲಿ ಇಳಿಯೋದಿಲ್ಲ. ಕನ್ನಡನ ನಮಗೆ ಕಲಿಸ್ಕೊಡ್ತಿದ್ದಾರೋ ಇಲ್ವೋ, ಆಳಕ್ಕೆ ಇಳಿಯೋಕ್ಕಾಗ್ತಿಲ್ಲ. ಈ ಕಡೆ ಇಂಗ್ಲೀಷಲ್ಲಿ ತುಂಬ ಹರಡ್ತೀವಿ ಅಂದರೆ ಅದು ಆಗ್ತಿಲ್ಲ. ಈ ಥರ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಅಂದ್ರೂ ಅಲ್ಲಿ ಬಿಡುವಂತಹ ಹೂ ಹಣ್ಣು ಕಾಯಿಗಳಿಗೆ ಏನೂ ಕೊರತೆ ಇಲ್ಲ. ಅದಕ್ಕೆ ಉದಾಹರಣೆ ಅಂದರೆ ಇವಾಗ ಭಾನು ಮುಷ್ತಾಕ್ ಅವರ ಮತ್ತು ದೀಪಾ ಬಸ್ದಿ ಅವರು ನಮ್ಮ ಕನ್ನಡಕ್ಕೋಸ್ಕರ ಬೂಕರ್ ಅವಾರ್ಡ್ನ ತಂದರು. ಮತ್ತು ಕನ್ನಡದಲ್ಲೇ ಡೆವಲಪ್ ಆಗಿರುವಂತಹ ಎಷ್ಟೊಂದು ಆ್ಯಪ್ಗಳಿದೆ. ಇದೆಲ್ಲ ನೋಡಿದಾಗ ಕನ್ನಡ ತನ್ನ ಅಸ್ತಿತ್ವ ಕಳ್ಕೋತಿದೆ ಅಂತ ಅನಿಸುತ್ತೆ, ಬಟ್ ಅಸ್ತಿತ್ವ ಕಳ್ಕೊಂಡಿಲ್ಲ, ಬೆಳೀತಾ ಇದೆ, ಬಳಸ್ತಾ ಇದ್ದೀವಿ, ಬೆಳವಣಿಗೆ ನಡೀತಾನೆ ಇದೆ. ಹಂಗಂದ್ರೆ ಯಾಕೆ ಇಷ್ಟೆಲ್ಲ ಹೇಳ್ತಾನೆ ಇರ್ತಾರೆ, ಭಾಷಣ ಮಾಡ್ತಾನೆ ಇರ್ತಾರೆ, ಕನ್ನಡವನ್ನು ಬಳಸಿ ಉಳಿಸಿ ಅಂತ ಒಂದು ಪ್ರಶ್ನೆ ಹಾಕೊಂಡಾಗ ಎಲ್ಲ ಬೆಳೀತಾನೆ ಇದೆಯಲ್ಲ, ಎಲ್ಲಿ ಹಾಳಾಗ್ತಿದ್ದೀವಿ? ಹಂಗಾದ್ರೆ ನಾವು ಎಲ್ಲಿ ನಾವು ತೊಡಕನ್ನು ನೋಡ್ತಾ ಇದ್ದೀವಿ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆನ ನಾವೆಲ್ಲರೂ ಹಾಕ್ಕೊಂಡ್ರೆ ನಮಗೆ ಆದಂತಹ ಒಂದೊಂದು ಉತ್ತರ ಸಿಗ್ತಾ ಹೋಗುತ್ತೆ. ಆ ಥರ ಉತ್ತರ ಸಿಗ್ತಾ ಹೋದಾಗ ನನಗೆ ಸಿಕ್ಕಿದಂತಹ ಒಂದು ಚಿಕ್ಕ ಉತ್ತರ ಅಂದರೆ, ನಾವೇ ಜನರಲ್ಲಾಗಿ ಮಾತಾಡ್ಬೇಕಾದ್ರೆ ಏನು ಹೇಳ್ತೀವಿ? ಅಯ್ಯೋ ಕನ್ನಡನಾ ಯಪ್ಪ ಅನ್ನೋದು. ಕನ್ನಡದಲ್ಲೇ ಹುಟ್ಟಿರ್ತೀವಿ, 10th ಕನ್ನಡ ಓದಿರ್ತೀವಿ, 3rd ಲ್ಯಾಂಗ್ವೇಜ್ ಅಂದರೂ ಕನ್ನಡ ಅಂದರೆ ಯಪ್ಪ ಅಂತೀವಿ. ಅದರಲ್ಲೂ ಕನ್ನಡ ಸಾಹಿತ್ಯ ಯಾರು ತೊಗೊಂಡಿದ್ದಾರೆ ಅಂದರೆ, ನೀವು ಕನ್ನಡ ಸಾಹಿತ್ಯನಾ, ಹೆಂಗೆ ಬರಿತೀರಾ, ಹೆಂಗೆ ಓದ್ತೀರಾ ಅಂತಾರೆ. ಇನ್ನು ಸ್ವಲ್ಪ ಜನ ಕನ್ನಡದಲ್ಲಿ ಆನ್ಸರ್ ಬರಿತೀವಿ ಅಂದರೆ, ಕನ್ನಡದಲ್ಲಿ ಬರಿತೀರಾ ಅಂತಾರೆ. ನಾವೇ ಕನ್ನಡಿಗರು, ನಾವಿರೋದೇ ಕನ್ನಡ ನಾಡಲ್ಲಿ, ನಾವೇ ಕನ್ನಡ ಮಾತಾಡ್ತಿದ್ದೀವಿ. ಆದರೂ ನಮ್ಮಲ್ಲೇ ಕನ್ನಡ ಅಂದರೆ ವಾವ್ ಅಂತೀವಿ, ಕನ್ನಡ ಅಂದರೆ ಅಯ್ಯೋ ಅಂತೀವಿ. ಯಾಕೆ ಈ ತಾರತಮ್ಯ ಅಂತ ನನಗನ್ನಿಸ್ತು ಅಷ್ಟೇ. ಆ ಪ್ರಶ್ನೆ ಯಾಕೆ ಅಂದಾಗ ನಿಮಗೂ ಬೇರೆ ಬೇರೆ ಉತ್ತರ ದೊರಕಬಹುದು. ಮತ್ತು ಇನ್ನೊಂದಂದರೆ, ನಾವು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತೀವಿ, ಅಣ್ಣನೋ ತಂಗಿನೋ, ಚಿಕ್ಕದಲ್ಲಿ ಗಮನಿಸ್ಬೇಕಾಗತ್ತೆ. ಯಾವ ಥರ ಅಂದರೆ, ನ ಬರೋದಿಲ್ಲ, ಲ ಬರೋದಿಲ್ಲ. ಇದು ಒಂದು ಚಿಕ್ಕ ತೊಡಕುಗಳನ್ನು ಇಟ್ಕೊಂಡು ನಾವೆಲ್ಲ ಅಯ್ಯೋ ನಮಗೆ ಕನ್ನಡ ಬರಲ್ಲ, ಕನ್ನಡ ಕಷ್ಟ ಅಂತ ಹೇಳ್ತೀವಿ. ಇದು ಕಷ್ಟ ಇದೆ, ತೊಡಕಿದೆ, ಹೌದು, ದೂರುಗಳಿದೆ ಕನ್ನಡದ ಮೇಲೆ. ಇಷ್ಟೆಲ್ಲ ಇದ್ದರೂ ಕೂಡ ಕನ್ನಡ ತನ್ನ ಅಸ್ತಿತ್ವವನ್ನು ಕಾಪಾಡ್ಕೊತಾನೆ ಬಂದಿದೆ, ಅಸ್ತಿತ್ವವನ್ನು ಉಳಿಸ್ಕೊತಾನೆ ಬಂದಿದೆ, ಮತ್ತು ಸಂಪದ್ಭರಿತವಾಗ್ತಾ ಬಂದಿದೆ. ಉದಾಹರಣೆಗೆ, ಬೇರೆ ಎಲ್ಲ ಭಾಷೆಗಳಿಂದ ಎರವಲು ಪಡೆದು ತನ್ನನ್ನು ತಾನು ಶ್ರೀಮಂತಗೊಳಿಸ್ಕೊಂಡಿದೆ. ಜನರಲ್ಲಾಗಿ ಇವಾಗಿನ ಜನ್ರೇಷನಲ್ಲಿ ಉದಾಹರಣೆ ನೋಡೋದಾದರೆ, ಎಲ್ಲರೂ ಮಚ್ಚ ಅಂತ ಬಳಸ್ತೀವಿ. ಇದು ತಮಿಳಿನ ಭಾಷೆ, ಆದರೆ ನಾವು ಕನ್ನಡದ್ದೇ ಅನ್ನೋ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಯಾವುದೇ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಹೋದರೆ, ಕಾರ್ಪೊರೇಟ್ ಸೆಕ್ಟರ್ಗೆ ಹೋದರೆ, ಮ್ಯಾಮ್ ಸರ್ ಅಂತ ಇಲ್ದಲೇ ಇಲ್ಲವೇ ಇಲ್ಲ, ಅದು ಇಂಗ್ಲೀಷಿಂದ ಎರವಲು ಪಡ್ಕೊಂಡಿದ್ದೀವಿ. ಇಷ್ಟೆಲ್ಲ ಇದ್ದು ಕನ್ನಡ ಶ್ರೀಮಂತವಾಗಿದೆ ಅಂತ ನಾವು ಬಳಸಬೇಕಾಗುತ್ತೆ. ಅಯ್ಯೋ ಕನ್ನಡ ಇಲ್ಲ ಅಂತ ಕೊರಗಬಾರ್ದು, ಕನ್ನಡ ಶ್ರೀಮಂತವಾಗಿದೆ ಅಂತ ಬಳಸಬೇಕಾಗುತ್ತೆ. ಮತ್ತು ನಾವು ವಿಶಾಲ ಹೃದಯಿಗಳಾಗ್ಬಿಟ್ಟಿದ್ದೀವಿ, ಎಲ್ಲ ಅದನ್ನು ಅಕ್ಸೆಪ್ಟ್ ಮಾಡಿ. ಬಟ್ ಈ ವಿಶಾಲತೆ ಹೆಚ್ಚಾದಾಗ ಕನ್ನಡ ವಿನಾಶಕ್ಕೆ ಹೋಗಬಾರ್ದು ಅನ್ನುವಂತಹ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು, ಜವಾಬ್ದಾರಿಯನ್ನು ನಾವು ಹೊತ್ತಿ ಮುಂದೆ ಹಿಡಿದ್ರೆ ಕನ್ನಡವನ್ನು ಬಳಸ್ಬೋದು, ಉಳಿಸ್ಬೋದು, ಬೆಳೆಸ್ಬೋದು. ಮುಂದಿನ ಪೀಳಿಗೆಗಳಿಗೆ ಕೊಡುಗೆಯಾಗಿ, ಉಡುಗೊರೆಯಾಗಿ ಕೊಡಲೇಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಕೊನೆಯದಾಗಿ, ತಮಿಳಿನ ಮಾಸ್ತಿಯವರು ಕನ್ನಡದ ಆಸ್ತಿಯಾಗಿದ್ದಾರೆ. ಮರಾಠಿಯ ಬೇಂದ್ರೆಯವರು ನಮಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಿದ್ದಾರೆ. ತಮಿಳಿನ ರಾಜರತ್ನಂ ಅವರು ನಮ್ಮ ಕನ್ನಡ ನಾಡು ನುಡಿಯ ವಜ್ರವಾಗಿ ನಿಂತಿದ್ದಾರೆ. DVG ಅವರು ಬರೆದಂತಹ ಕಗ್ಗ ನಮ್ಗೆ ಈಗಲೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಅವರು ಮೂಲತಃ ತಮಿಳಿನವರು. ಇಂಥವರೆಲ್ಲ ನಮ್ಮ ಕನ್ನಡನ ಹಾಡಿ ಇಷ್ಟೆಲ್ಲ ಬಳಸಿದ್ದಾರೆ ಅಂದಮೇಲೆ ನಾವು ಜನ್ರೇಷನ್ ಅಷ್ಟೇ, ಬಟ್ ಕನ್ನಡವನ್ನು ಮರಿತಿಲ್ಲ, ಅಸ್ತಿತ್ವ ಇದೆ, ಉಳಿಸೋದು ನಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ, ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ತಾ, ಸಾಯುತ್ತಿದೆ ಕನ್ನಡ ನುಡಿ ಓ ಕನ್ನಡದ ಕಂದಮ್ಮಗಳಿರ, ಗರ್ಜಿಸುವುದ ಕಲಿತು ಸಿಂಹವಾಗಿ ಅಂತ ಹೇಳ್ತಾ ಕನ್ನಡವನ್ನು ಬಳಸಿ ಬೆಳೆಸೋಣ. ಧನ್ಯವಾದಗಳು. ಧನ್ಯವಾದಗಳು ಕಾವ್ಯ. ಕನ್ನಡ ಒಂದು ಭಾಷೆ ಅಷ್ಟೇ ಅಲ್ಲ, ಕನ್ನಡ ಒಂದು ಸಂಸ್ಕೃತಿ, ಕನ್ನಡ ಒಂದು ನೆಲೆ, ಕನ್ನಡ ನಮ್ಮೆಲ್ಲರೂ ಕೂಡ ಒಂದು ಎಮೋಷನ್ ಅನ್ನೋ ಒಂದು ಐಡಿಯಾದಲ್ಲಿ ಮುಂದುವರಿನ. ಕೊನೆಯದಾಗಿ ನಿಮ್ಮೆಲ್ಲರನ್ನ ಅನಿಸೋದಕ್ಕೆ ಪೂರ್ವಿ ನಮ್ಮ ಜೊತೆಗಿರ್ತಾರೆ ಒಂದು ಹಾಡಿನ ಮೂಲಕ, ನಂತರ ವೇದಮಂಗಳ ಹಾಡೋಣ. ಪೂರ್ವಿ. MN ವ್ಯಾಸರವರವರು ಬರೆದಿರುವಂಥ ಒಂದು ಹಾಡು, ನಮ್ಮ ನೆಲವಿದು ಹೊನ್ನ ನೆಲವಿದು. ನಮ್ಮ ನೆಲವಿದು ಹೊನ್ನ ನೆಲವಿದು, ಚೆಲುವ ಕನ್ನಡ ನಾಡಿದು, ತಾಯಿ ಭಾರ
ನೆಲವಿದು ತೇಗ ಗಂಧದ ತೆಂಗು ಕಂಗಿನ ಬಾಳೆ ತೋಟದ ಮೈಸಿರಿ ತೇಗ ಗಂಧದ ತೆಂಗು ಕಂಗಿನ ಬಾಳೆ ತೋಟದ ಮೈಸಿರಿ ಮಲೆಯ ನಾಡಿನ ಮಳೆಯ ಬಿಲ್ಲನು ಮುಡಿದು ನಿಂತಿಹವನ ಸಿರಿ ಧುಮುಕುವಪ್ಪಿಯ ನಾಟ್ಯ ಭರತಕ್ಕೆ ಒಡೆದು ಮೂಡುವ ಹಿಮಮಣಿ ಗಿರಿಯು ಸಾಸಿರ ಗುಡಿಯ ಗೋಪುರದೊಳಗೆ ಬಗೆ ಬಗೆಯಿನಿದನಿ ಚೆಲುವ ಕನ್ನಡ ನಾಡಿದು ಸಿರಿಯ ಸೊಬಗಿನ ಬೀಡಿದು ನಮ್ಮ ನೆಲವಿದು ಹೊನ್ನ ನೆಲವಿದು ಚೆಲುವ ಕನ್ನಡ ನಾಡಿದು ತಾಯಿ ಭಾರತಿ ಮಮತೆ ಮಡಿಲಿನ ಕುವರಿ ಬೆಡಗಿನ ಬೀಡಿದು ಪಂಪರನ್ನರ ಮೇರು ಕೃತಿಗಳ ಶಿರದಿ ಧರಿಸಿದ ಹೆಣ್ಣಿದು ಪಂಪರನ್ನರ ಮೇರು ಕೃತಿಗಳ ಶಿರದಿ ಧರಿಸಿದ ಹೆಣ್ಣಿದು ಸಂತ ಜನಗಳ ದಾಸ ಶರಣರ ಪಾದ ಸೋಕಿದ ಮಣ್ಣಿದು ಸಂತ ಜನಗಳ ದಾಸ ಶರಣರ ಪಾದ ಸೋಕಿದ ಮಣ್ಣಿದು ತನ್ನ ಋಣವನು ಮಣ್ಣ ಋಣವನು ಬಿಡದೆ ನೀಡಲು ತಾಯಿಗೆ ಹುಲಿಯ ಹಾಲನು ಕುಡಿದ ಮಕ್ಕಳು ತಾವು ಮಡಿದರು ನಾಡಿಗೆ ಕೆಚ್ಚುಗಲಿಗಳ ನಾಡಿದು ಬಿಚ್ಚು ಮನಸ್ಸಿನ ಬೀಡಿದು ನಮ್ಮ ನೆಲವಿದು ಹೊನ್ನ ನೆಲವಿದು ಚೆಲುವ ಕನ್ನಡ ನಾಡಿದು ತಾಯಿ ಭಾರತಿ ಮಮತೆ ಮಡಿಲಿನ ಕುವರಿ ಬೆಡಗಿನ ಬೀಡಿದು ತಾಯಿ ಭಾರತಿ ಮಮತೆ ಮಡಿಲಿನ ಕುವರಿ ಬೆಡಗಿನ ಬೀಡಿದು ಕುವರಿ ಬೆಡಗಿನ ಬೀಡಿದು ಕುವರಿ ಬೆಡಗಿನ ಬೀಡಿದು. ಧನ್ಯವಾದಗಳು ಸ್ಫೂರಿ. ಈ ಒಂದು ಹಾಡು, ಈ ಒಂದು ಕವನ, ಈ ಒಂದು ಸಮಾರಂಭ ಪ್ರತಿಯೊಂದು ಕೂಡ ನಮ್ಮೆಲ್ಲರಲ್ಲೂ ಕೂಡ ಒಂದು ಜಾಗೃತಿ ಮೂಡಿಸ್ಲಿ, ಒಂದು ಕಿಡಿ ಹೊತ್ತಿಸ್ಲಿ, ಮುಂದಿನ ಪ್ರತಿಯೊಂದಕ್ಕೂ ಕೂಡ ನಮ್ಮನ್ನು ಮುನ್ನಡೆಸಲಿ ಅಂತ ಪುಟ್ಟಪ್ಪನವರ ಒಂದು ಕವಿತೆಯೊಂದಿಗೆ ಮುಂದುವರ್ಸೋಣ. ಕನ್ನಡ ಎನೆ ಕುಣಿದಾಡುವುದೆನ್ನಡೆ ಕನ್ನಡ ಎನೆ ಕಿವಿ ನಿಮಿರುವುದು ಕಾಮನ ಬಿಲ್ಲನ್ನು ಕಾಣುವ ಕವಿಯೋಳ್ ತೆಕ್ಕನೆ ಮನಮೈ ಮರೆಯುವುದು ಕನ್ನಡ ಕನ್ನಡ ಹಾಸವಿ ಕನ್ನಡ ಕನ್ನಡದಲ್ಲಿ ಹರಿ ಬರೆಯುವನು ಕನ್ನಡದಲ್ಲಿ ಹರಿ ತಿರಿಯುವನು ಕನ್ನಡದಲ್ಲಿಯೇ ಭಿನ್ನ ಹಗೈದೊಡೆ ಹರಿವರಗಳ ಮಲೆ ಕರೆಯುವನು ಹರಿ ಮುರಿಯದ ತಾ ಪೊರೆಯುವನು ಬಾಳುವುದೇತಕ್ಕೆ ನುಡಿಯಲೆ ಜೀವ ಸಿರಿಗನ್ನಡದಲ್ಲಿ ಕವಿತೆಯ ಹಾಡೆ ಸಿರಿಗನ್ನಡದೇಳಿಗೆಯನ್ನು ನೋಡೆ ಕನ್ನಡ ತಾಯಿಯ ಸೇವೆಯನ್ನು ಮಾಡಿ. ಸೊ ಕನ್ನಡ ತಾಯಿ ಭುವನೇಶ್ವರಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸ್ತಾ, ಭಾರತ ಮಾತೆಯ ಸೇವೆಗೆ ನೀವೆಲ್ಲರೂ ಕೂಡ ಸಜ್ಜಾಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮಂಗಳ ಹಾಡೋಣ. ಎಲ್ಲರೂ ಕೂಡ ನೀವೆಲ್ಲಿದ್ದೀರ ಅಲ್ಲೇ ಎದ್ದು ನಿಂತ್ಕೊಳ್ಳಿ. ನಾಡಗೀತೆಯೊಂದಿಗೆ ಇವತ್ತಿನ ಒಂದು ಸಮಾರಂಭವನ್ನು ಮುನ್ನಡೆಸೋಣ. ಗಂಧದ ಚಂದನ ಹಮ್ಮಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುವಿನ ಗಿರಿಗಳ ಸಾನೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನಷರಕ್ಷರಿ ಪೊನ್ನ ಪಂಪಲ ಕುಣಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಕೈಲಪ ಹೊಯ್ಸಳ ರಾಣಿಗ ನಾಡೆ ಡಂಕಣ
ಧನ್ಯವಾದಗಳು. ಪ್ಲೀಸ್ ಟೇಕ್ ಯೋರ್ ಸೀಟ್. We take this occasion to thank everybody present here, and very specially ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾದ ರಾಘವೇಂದ್ರ ಸರ್ ಅವ್ರನ್ನ. ಸೊ ಶ್ರೀನಿವಾಸ್ ಸರ್ ಮತ್ತು ಕೇದಾರ್ ಸರ್ ಇಬ್ಬರನ್ನೂ ಕೂಡ ಆಹ್ವಾನಿಸಿ. ಪ್ಲೀಸ್ ಜಾಯಿನ್ us, accept a small token of gratitude from our side, sir. A big round of applause. Somebody who has established a name throughout the idea. A big round of applause. Raghavendra Rao's IAS is a legendary name, and we are very happy that sir will be joining along for every order that we follow ahead. Thank you so much, sir. Thank you so much, sir. Thank you so much. Thank you.